ಮ್ಯಾರೇಜ್ ಆಗಿದೆ ಸರ್ ನಂದು. ಹ್ಮ್ ಮ್ಯಾರೇಜ್ ಆಗಿದೆ, ಬಟ್ ಮಕ್ಕಳನ್ನ ಮಾಡ್ಬೇಕ ಅಥವಾ ಬೇಡವಾ ಅಂತ ನನ್ ಕ್ವಶನ್ ನನ್ನಲ್ಲಿ ಕಾಡ್ತಾ ಇದೆ. ಆ? ಮಕ್ಕಳನ್ನ ಮಾಡ್ಬೇಕು ಬೇಡವಾ ಅಂತ ಹೇಳಿ. ಹ್ಮ್ ಬಟ್ ಮಕ್ಕಳನ್ನ ಯಾಕೆ ಮಾಡ್ಬೇಕು? ಈಗ ಸಾವು ಅನ್ನೋದು ಮನುಷ್ಯನಿಗೆ ಇದ್ದಾಗ, ಹ್ಮ್ ಸೊ ಯಾಕೆ ಮಕ್ಕಳನ್ನ ಮಾಡ್ಬೇಕು? ಸಾವು ಅನ್ನೋದು ಇದ್ದಾಗ ಭೂಮಿಗೆ ಮಾನವನ ಅವಶ್ಯಕತೆನೇ ಇಲ್ಲ, ಈ ರೀತಿ ಎಲ್ಲರಿಗೂ ಸಾವು ಇದ್ದೇ ಇದೆ ಅಂದ್ಮೇಲೆ ಯಾಕೆ ಮಕ್ಕಳನ್ನ ಮಾಡ್ಬೇಕು? ಯಾಕೆ ನಾವು ಒಂದು ಜೀವವನ್ನ ಕ್ರಿಯೇಟ್ ಮಾಡ್ಬೇಕು? ಇದೆಲ್ಲಾನು ನಿಜ ಅಲ್ಲ ಅಂತ ಈ ತರ ಕ್ವಶನ್ ಕಾಡ್ತಾ ಇದೆ ನನ್ನಲ್ಲಿ ಸರ್. ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಬಹಳ ಚೆನ್ನಾಗಿದ್ದೀನಿ. ಮೊದಲು ಯೂಟ್ಯೂಬ್ ಆಫ್ ಮಾಡಿಬಿಡಿ. ಯೂಟ್ಯೂಬ್ ಆಫ್ ಮಾಡ್ತೀನಿ ಸರ್. ನನ್ನ ಧ್ವನಿ ನನಗೆ ಕೇಳ್ತಾ ಇದೆ. ಒಂದ್ ಸೆಕೆಂಡ್. ಹಾ ಸರ್, ಆಫ್ ಮಾಡಿದ್ದೀನಿ ಸರ್. ಆಗ್ಲಿ, ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀನಿ ಸರ್. ಓ ಸಂತೋಷ. ಎಲ್ಲಿಂದ ಫೋನ್ ಮಾಡ್ತಿರೋದು? ಬೆಳಗಾವಿಂದ ಸರ್. ಬೆಳಗಾಂ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಒಂದ್ 3 ಮಂತ್ ಆಯ್ತು ಸರ್ ನೋಡ್ತಾ ಇದ್ದು. ಏನ್ ಮಾಡ್ಕೊಂಡಿರೋದು ನೀವು? ನಾನು ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ ಸರ್. ಸಂತೋಷ. ಎಷ್ಟು ವಯಸ್ಸು ನಿಮಗೆ? ನನಗೀಗ 30 ಸರ್. ಆಗ್ಲಿ, ಒಳ್ಳೇದು. ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹಾ ಸರ್, ಹಂಚ್ಕೊಳ್ಳೋದಿದೆ ಸರ್. ಹೇಳಿ ಸರ್. ಏನಾಗಿದೆ ಸರ್, ನಂಗೆ ತುಂಬಾ ವರ್ಷಗಳಿಂದ ನಂಗೆ ತುಂಬಾ ಕ್ವಶನ್ಗಳು ಕಾಡ್ತಾ ಇದಾವೆ. ಬಟ್ ನನಗೆ ಯಾರ ಹತ್ರನು ನಾರ್ಮಲ್ ಆಗಿ ಸ್ವಲ್ಪ ಡೀಪ್ ಆಗಿ ನಾಲೆಜ್ ಇರೋರ ಹತ್ರ ಆ ಕ್ವಶನ್ಗಳನ್ನ ನಾನು ಕೇಳಿದ್ರು ಕೂಡ ಅದಕ್ಕೆ ಸರಿಯಾದ ಆನ್ಸರ್ ಬರ್ತಾ ಇಲ್ಲ ಸರ್ ನನಗೆ. ನನಗ ತುಂಬಾನೇ ನನ್ನದೇ ಆದಂತ ಮನಸ್ಸಲ್ಲಿ ಕ್ವಶನ್ಗಳು ಏನಿದೆ ಒಂದೊಂದ ಕೇಳ್ತೀನಿ ಸರ್. ನೀವು ಆನ್ಸರ್ ನಿಮ್ಮಿಂದ ಸಿಗುತ್ತಂತ ಇದು ಮಂಗಳವಾರ ಸತ್ಸಂಗ ಅಂತ ನಡೆಯುತ್ತೆ. ಇಂಥ ಪ್ರಶ್ನೆಗಳೆಲ್ಲ ಅಲ್ಲಿ ಕೇಳಿ. ಅಂದರೆ ಇದು ವ್ಯಕ್ತಿಗತವಾಗಿ ಸಮಸ್ಯೆಗಳಿರ್ತವೆ, ಫ್ಯಾಮಿಲಿ ಸಮಸ್ಯೆಗಳು. ಅದಕ್ಕೆ ಕಾರ್ಯಕ್ರಮ ಬಹಳ ಮುಖ್ಯವಾಗಿರೋದು. ಸೊ ನಿಮ್ಮ ಪ್ರಶ್ನೆಗಳು ಅಲೌಕಿಕವಾಗಿ, ಆಧ್ಯಾತ್ಮಿಕವಾಗಿ ಅಥವಾ ಯಾವುದು ಮನುಷ್ಯನ ಜೀವನಕ್ಕೆ ಸಂಬಂಧಿಸಿರೋದಾದ್ರೆ, ಅಂದರೆ ಈ ಯೂನಿವರ್ಸಲ್ ಕ್ವಶನ್ಗಳಿರ್ತಾವಲ್ಲ, ನಾಳೆ ಸಂಜೆ 7:00 ಸತ್ಸಂಗ ಶುರುವಾಗುತ್ತೆ. ಅಂದ್ರೆ ಅದು ನನ್ನ ವೈಯಕ್ತಿಕ ಕ್ವಶನ್ ಇದೆ ಸರ್. ಅಲ್ಲ, ನೀವು ಏನೋ ಬದುಕಿನ ಬಗ್ಗೆ ಯೂನಿವರ್ಸಲ್ ಆಗಿ ಕೇಳ್ತಿದ್ದೀರಾ ಅಥವಾ ಅಂದ್ರೆ ನನ್ನ ವೈಯಕ್ತಿಕವಾಗಿ ಕ್ವಶನ್ ಸರ್ ಅದು. ಅಂದ್ರೆ ನನಗೆ ಆ ಕ್ವಶನ್ ಕಾಡ್ತಾ ಇದೆ, ನಾನು ಆ ಡಿಸಿಷನ್ ತಗೊಳ್ಳೋ ಬೇಡ ಅಂತ ಹೇಳಿ. ಆಯ್ತು, ಹೇಳಿ. ಹಾ ಸರ್. ಅಂದ್ರೆ ಈಗ ನಾರ್ಮಲ್ ಆಗಿ ಮ್ಯಾರೇಜ್ ಆಗಿದೆ ಸರ್ ನಂದು. ಮ್ಯಾರೇಜ್ ಆಗಿದೆ, ಬಟ್ ಮಕ್ಕಳನ್ನ ಮಾಡ್ಬೇಕ ಅಥವಾ ಬೇಡವಾ ಅಂತ ನನ್ ಕ್ವಶನ್ ನನ್ನಲ್ಲಿ ಕಾಡ್ತಾ ಇದೆ. ಮಕ್ಕಳನ್ನ ಮಾಡ್ಬೇಕು ಬೇಡವಾ ಅಂತ ಹೇಳಿ. ಬಟ್ ಮಕ್ಕಳನ್ನ ಯಾಕೆ ಮಾಡ್ಬೇಕು? ಈಗ ಸಾವು ಅನ್ನೋದು ಮನುಷ್ಯನಿಗೆ ಇದ್ದಾಗ, ಸೊ ಯಾಕೆ ಮಕ್ಕಳನ್ನ ಮಾಡ್ಬೇಕು? ಸಾವು ಅನ್ನೋದು ಇದ್ದಾಗ ಭೂಮಿಗೆ ಮಾನವನ ಅವಶ್ಯಕತೆನೇ ಇಲ್ಲ, ಈ ರೀತಿ ಎಲ್ಲರಿಗೂ ಸಾವು ಇದ್ದೇ ಇದೆ ಅಂದ್ಮೇಲೆ ಯಾಕೆ ಮಕ್ಕಳನ್ನ ಮಾಡ್ಬೇಕು? ಯಾಕೆ ನಾವು ಒಂದು ಜೀವವನ್ನ ಕ್ರಿಯೇಟ್ ಮಾಡ್ಬೇಕು? ಇದೆಲ್ಲಾನು ನಿಜ ಅಲ್ಲ ಅಂತ ಈ ತರ ಕ್ವಶನ್ ಕಾಡ್ತಾ ಇದೆ ನನ್ನಲ್ಲಿ ಸರ್. ಹಾಗೊಂದು ವೇಳೆ ಈ ಪ್ರಶ್ನೆಗಳು ಬಹಳ ಆರಂಭದಲ್ಲಿ ಉದ್ಭವಿಸಿದ್ರೆ ಒಂದು ಹೆಣ್ಮಗಳು ಬಹಳ ಆದ್ರೂ ಉಳಿಯೋದಲ್ವಾ? ಇಲ್ಲ, ಅವ್ರಿಗೂ ಕೂಡ ಇಷ್ಟ ಇಲ್ಲ. ಹಾಗಾದ್ರೆ ಅದಕ್ಕೆ ಪ್ರಶ್ನೆ ಹಾಕಿ ತುಂಬಾ ಗೊಂದಲ ಪಡಿಸೋ ಕಾರಣವೇ ಇಲ್ಲ. ಸುಮ್ಮನೆ ಇದ್ದು ಬಿಡಿ, ಏನ್ ತೊಂದರೆ ಇಲ್ಲ. ಆದ್ರೆ ಇಲ್ಲಿ ಬಹಳ ಅನಾದಿ ಕಾಲದಿಂದಲೂ ಕೂಡ ಈ ಪ್ರಶ್ನೆಯನ್ನ ತನಗೆ ತಾನು ಹಾಕಿಕೊಂಡಾಗ, ಅಥವಾ ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ವ್ಯಕ್ತಿಗತವಾಗಿ ಈ ಪ್ರಶ್ನೆಯನ್ನ, ಅರೆ ಮಕ್ಕಳು, ಸಂಸಾರ, ಈ ಬಂಧನಗಳು, ಅವ್ರನ್ನ ಹೇರೋದಂತೆ, ಅವರಿಗೆ ನಾವು ಸಾಕುವುದಂತೆ, ಸಲುಹೋದಂತೆ, ಅವರ ಕಾರಣಕ್ಕಾಗಿ ನಾವು ನಮ್ಮನ್ನು ಕಷ್ಟಪಟ್ಟು ದುಡಿದು ಮಕ್ಕಳ ಉದ್ಧಾರಕ್ಕೋಸ್ಕರ ನಾವೆಷ್ಟು ಕರಗಬೇಕು, ಒದ್ದಾಡಬೇಕು, ಇದೆಲ್ಲ ಯಾಕೆ ಬೇಕು? ಮಕ್ಕಳೇ ಬೇಡ ಅನ್ನುವ, ಅಂದರೆ ಮಕ್ಕಳು ಬೇಡ ಅನ್ನಲಿಕ್ಕೆ ನಿಮಗೊಂದು ದೊಡ್ಡ ಕಾರಣ ಇರಬೇಕು. ಅಯ್ಯೋ ಇವೆಲ್ಲ ಇದ್ದರೆ ನಾನು ಲೋಕಸೇವೆ ಮಾಡಲಿಕ್ಕಾಗಲ್ಲ, ಲೋಕವನ್ನೇ ನನ್ನ ಮನೆ ಅಂದ್ಕೊಳ್ಳಿಕ್ಕಾಗಲ್ಲ. ಯಾವಾತನಿಗೆ ಹೆಂಡತಿ ಮಕ್ಕಳಿದ್ದಾರೋ, ಯಾವಾತನಿಗೆ ಒಂದು ತನ್ನದು ಅಂತ ಮನೆ ಇದೆಯೋ, ಆ ಲೋಕವನ್ನೆಲ್ಲ ನನ್ನ ಮನೆ ಅಂದ್ಕೊಳ್ಳೋದು ಅವನಿಗೆ ಕಷ್ಟ. ಯಾಕಂದರೆ ಇಲ್ಲ ಅವಂದು ಅಂತ ಏನೋ ಇದೆಯಲ್ಲ. ಈಗ ಲೋಕದಲ್ಲಿ ನೋಡಿ, ಕೆಲವರು ಮಹಾನುಭಾವರು ಮಾತ್ರ ಸಂಸಾರ ಮಾಡ್ಕೊಂಡಿದ್ರು, ಮಕ್ಕಳು ಮಾಡ್ಕೊಂಡಿದ್ರು, ಎಲ್ಲ ಇತ್ತು, ಆದರೆ ಲೋಕಕ್ಕೋಸ್ಕರ ದುಡಿದ್ರು. ಕೆಲವರಿಗೆ ಆ ಶಕ್ತಿ ಬರುತ್ತೆ, ಆದರೆ ಇನ್ನೂ ಕೆಲವರಿಗೆ ಆ ಶಕ್ತಿ ಇರಲ್ಲ. ಅವ್ರೇನು ಮಾಡ್ತಾರೆ?
ಅಯ್ಯೋ ಇಲ್ಲಪ್ಪ, ನನಗೆ ಹೆಂಡತಿ ಮಕ್ಕಳು ಅಂತ ಈ ಸಂಸಾರ ಸಾಗರದಲ್ಲಿ ಭವಸಾಗರದಲ್ಲಿ ಬಿದ್ದು ಲೋಕವನ್ನೂ ಸೇವೆ ಮಾಡುವಷ್ಟು ನನಗೆ ಅಷ್ಟು ಶಕ್ತಿ ಇಲ್ಲ, ಹಾಗಾಗಿ ನಾನು ಇದರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ತೀನಿ ಅಂತ ಅವರು ಸನ್ಯಾಸ ಆಯ್ಕೆ ಮಾಡ್ಕೊಳ್ಳಿ. ಅಂದರೆ ನನಗೆ ಅಯ್ಯೋ ಈಗ ಊಟ ಮಾಡಿದ್ರೆ ಮತ್ತು ಸಂಜೆಗೆ ಆಲ್ರೆಡಿ ಅಥವಾ ನಾಳೆ 24 ಗಂಟೆ ಒಳಗಡೆ ಅದು ಮತ್ತೆ ಪಚನಕ್ರಿಯೆ ಆಗಿ ಜೀರ್ಣಕ್ರಿಯೆ ಆಗಿ ಮತ್ತದು ತ್ಯಾಜ್ಯವಾಗಿ ಅಥವಾ ಅದು ಮಲವಾಗಿ ಹೊರಗಡೆ ಹೋಗುತ್ತೆ. ಅಯ್ಯೋ ಉಂಡ ಮೇಲೆ ಅದು ಮಲ ಆಗೋದಾದರೆ ಯಾಕೆ ಉಣ್ಬೇಕು ಅಂತ ನಾನು ಸುಮ್ಮನೆ ಆಗಿಲ್ಲ. ಈ ಬದುಕು ಅವಕಾಶ ಇದೆಯಲ್ಲ, ಅಲ್ಲಿ ಹುಟ್ಟು ಸಾವು ಅನ್ನೋದು ದೋಷವಲ್ಲ ಅಥವಾ ಅದೊಂದು ದುಃಖವಾದ ವಿಚಾರವೂ ಅಲ್ಲ. ಹುಟ್ಟಿದ್ದೀಯ, ಸಾವಿಗಿಂತ ಮುಂಚೆ ಒಂದು ನನ್ನ ಕರ್ಮಗಳನ್ನು ಸವಸಬೇಕಿದೆ. ಹಾಗೆ ಸವಸಬೇಕು ಅಂದರೆ ನಾನು ಬದುಕಿರಬೇಕು. ನೋಡಿ, ನಿಮ್ಮ ತಂದೆ ತಾಯಿ ಕೂಡ ಹೀಗೆ ಯೋಚನೆ ಮಾಡಿದರೆ ನೀವು ಇರ್ತಾನೆ ಇರಲಿಲ್ಲ. ನಿಮ್ಮ ಜನನವೂ ಕೂಡ ನಿಮ್ಮ ತಂದೆ ತಾಯಿ ಮೂಲಕ ಆಗುವುದು, ಆ ಊರಿನಲ್ಲಾಗುವುದು, ಆ ಕಾಲಘಟ್ಟದಲ್ಲಾಗುವುದು, ಅವರ ಮನೆಯಲ್ಲಾಗುವುದು. ನೀವು ಹುಟ್ಟಿದಂಥ ಕಾಲಕ್ಕೆ ನಿಮ್ಮ ಮನೆಯಲ್ಲಿ ಬಡತನವೋ ಸಿರಿತನವೋ ಏನೋ ವ್ಯವಸ್ಥೆ ಇರೋ ಎಲ್ಲವೂ ನಿಮ್ಮ ಕರ್ಮವೂ ಹೌದು, ಹೆತ್ತವ್ರ ಕರ್ಮವೂ ಹೌದು. ಅಂದರೆ ಲೋಕದಲ್ಲಿ ದೇವಾನುದೇವತೆಗಳಿಂದ ಹಿಡಿದು ಎಲ್ಲರೂ ಕೂಡ ಈ ಕರ್ಮದ ಬಂಧನದಲ್ಲಿ ಸಿಲುಕಿದ್ದಾರೆ. ಯಾರು ಪರಿಚಯ ಆಗಬೇಕು, ಯಾವಾಗ ಪರಿಚಯ ಆಗಬೇಕು, ಯಾರಿಗೆ ಎಷ್ಟು ಸಿಗಬೇಕು, ಇದೆಲ್ಲವೂ ಪೂರ್ವ ನಿರ್ಧಾರಿತ ಅಂತ ಮಹಾನುಭಾವರು ಹೇಳ್ತಾರೆ. ಮಕ್ಕಳು ಬೇಡ ಅನ್ಲಿಕ್ಕೆ ನೀವು ಹಕ್ಕುದಾರರಿದ್ದೀರಿ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಆದ್ರೆ ಅದಕ್ಕೆ ಕೊಡೋ ಕಾರಣ ಏನಿರಬೇಕು? ಅಪ್ಪ, ನಾನು ಲೋಕ ಸೇವೆ ಮಾಡಬೇಕಪ್ಪ, ಅದಕ್ಕೆ ನನಗೆ ಈ ಮಕ್ಕಳು ಎಲ್ಲ ಜಂಜಾಟ ಬೇಡ ಕಣಪ್ಪ ಅಂದರೆ ಈ ಕಡೆ ನೀವು ಲೋಕ ಸೇವೆನೂ ಮಾಡಲ್ಲ, ಈ ಕಡೆ ಒಂದು ಸಂಸಾರ ಕಟ್ಟಿಕೊಂಡು ಲೋಕದ ಅಂದರೆ ಸಂತಾನೋತ್ಪತ್ತಿ ಅಂದ್ರೆ ಅದರ ಅರ್ಥ ಲೋಕ ಮುಂದುವರಿಯೋದಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ. ಹಾಗೆಲ್ಲ ಬ್ರಹ್ಮನ ಏನು ಜನನವಾಗಿದ್ದೆ, ಭಗವಂತನಿಂದ ಬ್ರಹ್ಮನ ಅಂಶ ಆಚೆ ಬಂದಿದೆ, ಲೋಕದಲ್ಲಿ ಸಂತಾನೋತ್ಪತ್ತಿ ಮಾಡಿ ಜನಸಂಖ್ಯೆಯನ್ನು ಹೆಚ್ಚಿಸ್ಲಿಕ್ಕೆ. ಅಂದ್ರೆ ಮಕ್ಕಳನ್ನ ಹೆರೋದು ಒಂದು ಪುಣ್ಯ ಕಾರ್ಯ ಅಂತ ಹೇಳ್ತಾರೆ ದೊಡ್ಡವರು. ನಾವು ತಾಯಿಗೆ ಯಾಕೆ ಸ್ಥಾನ ಕೊಟ್ಟಿದ್ದೀವಿ ಅಂದ್ರೆ, ಈಗ ನಿಮ್ಮ ಹೆಂಡತಿ ನನಗೆ ಮಗು ಬೇಡ ಅಂದ್ರೆ, ಅರೆ ಒಂದು ಹೆಣ್ಣಾಗಿ ಆ ಜನ್ಮವೇ ಪೂರ್ಣವಲ್ಲ ಅಂತ. ಹಾಗೊಂದು ವೇಳೆ ಆಕೆ ಲೋಕಕ್ಕೆ ಸೇವೆ ಮಾಡ್ಕೊಳ್ಳಿಕ್ಕೆ ತನ್ನಂತಾನು ಸಮರ್ಪಣೆ ಮಾಡಿಕೊಂಡ್ರೆ ಹಾಗೂ ಆಕೆ ಒಂದು ಹೆಣ್ಣಾಗಿ ಗೆದ್ದಳು ಅನ್ನೋದನ್ನು ತಗೊಳ್ಬೋದು, ಏನು ತೊಂದರೆ ಇಲ್ಲ. ಆದರೆ ಈ ಕಡೆ ಮಗುನೂ ಇರಲಿಲ್ಲ, ಈ ಕಡೆ ಲೋಕ ಸೇವೆನೂ ಮಾಡಲಿಲ್ಲ ಅಂದಾಗ ಆ ಜನ್ಮ ಸಾರ್ಥಕವಾಗುವುದಿಲ್ಲ. ಎರಡು ದಾರಿ ಇದ್ದಾವೆ ಲೋಕದಲ್ಲಿ ಈ ಜನ್ಮವನ್ನು ಉದ್ಧಾರ ಅಥವಾ ಸಾರ್ಥಕ ಮಾಡಿಕೊಳ್ಳಿಕ್ಕೆ. ಒಂದು ನಿಮ್ಮನ್ನು ನಂಬಿದವರ ಉದ್ಧಾರಕ್ಕೋಸ್ಕರ ಅಥವಾ ನಿಮ್ಮ ಆತ್ಮದ ಉದ್ಧಾರಕ್ಕೋಸ್ಕರ ಬದುಕಬೇಕು. ಇನ್ನೊಂದು, ನನಗೆ ಈ ಮಕ್ಕಳು ಮರಿ ಏನೂ ಬೇಡಪ್ಪ, ನಾನು ಲೋಕದ ಸೇವೆ ಮಾಡ್ತೀನಿ ಅಂತ ಹೋಗಬೇಕು. ನೋಡಿ, ನನ್ನ ಪ್ರಕಾರ ಎಷ್ಟೋ ಮಹಾನುಭಾವರು ಸಂಸಾರವನ್ನು ಅರ್ಧದಲ್ಲಿ ಬಿಟ್ಟವರು ಇದ್ದಾರೆ, ಮದುವೆನೇ ಬೇಡ ಅಂತ ಸಂಸಾರದೊಳಗಡೆ ಹೋಗದೇ ಇರು. ಅಂದರೆ ಬುದ್ಧ ಕೂಡ ಮದುವೆಯಾಗಿ ಮಕ್ಕಳಾಗಿ ಆನಂತರ ಆತ ಲೋಕಕ್ಕೆ ತೊಡಗಿಕೊಂಡ. ಆತನಿಗೆ ಆ ಪ್ರಶ್ನೆ ಅಂದರೆ ನಾನು ಹೋಗಬೇಕು, ಈ ಆಸೆ ದುಃಖಕ್ಕೇನು ಕಾರಣ, ಇದು ಯಾಕೆ ಜಗತ್ತಿಗೆ ಒದ್ದಾಡ್ತಾ ಇದೆ, ಯಾಕೆ ಇಷ್ಟೊಂದೆಲ್ಲ ಜಂಜಾಟಗಳಾಗ್ತಾ ಇದ್ದಾವೆ, ಯಾಕೆ ಮನುಷ್ಯ ಇಷ್ಟೊಂದು ಸಂಕೋಲೆಗಳಲ್ಲಿ ಬಂಧನಗಳಲ್ಲಿ ಸಿಲುಕಿ ಬದುಕ್ತಾ ಇದ್ದಾನೆ, ಇಲ್ಲ ನಾನು ಮನುಷ್ಯನ ದುಃಖಕ್ಕೇನು ಕಾರಣ, ಈ ಮುಪ್ಪಿಗೇನು ಕಾರಣ, ಸಾವಿಗೇನು ಕಾರಣ, ಅಥವಾ ಈ ಮನುಷ್ಯನ ಈ ದುಃಖಗಳಿಗೆಲ್ಲ ಏನು ಕಾರಣ, ನಾನು ಇದಕ್ಕೆಲ್ಲ ಒಂದು ಪರಿಹಾರ ಕಂಡುಹಿಡಿಬೇಕು ಅಂತ ಬುದ್ಧನಿಗೆ ಆ ಸಂಕಲ್ಪ ಬಂದಿದ್ದು ಕೂಡ ಮದುವೆಯಾಗಿ ಮಕ್ಕಳಾಗಿ ಆ ಮಗು 5 ದಿವಸದ ಮಗು. ಬುದ್ಧನಿಗೆ ಆ ಪ್ರಶ್ನೆ ಬಂತು. ಅಂದ್ರೆ ಬುದ್ಧನಿಗೆ ಮಕ್ಕಳು ಹೆಂಡತಿ ಹಾಕಬೇಕು ಅಂತ ಬರಲಿಲ್ಲ, ಬುದ್ಧನಿಗೆ ಬಂದದ್ದು ನಾನು ಲೋಕಕ್ಕೇನೋ ಕೊಡಬೇಕು ಅಂತ. ನಿಮಗೂ ಬುದ್ಧನಿಗೂ ಏನು ವ್ಯತ್ಯಾಸ ಈಗ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಅಯ್ಯೋ ಈ ಮಕ್ಕಳೇ ಹಾಕಬೇಕು ಅನ್ನೋದು ನಿಮ್ಮ ಪ್ರಶ್ನೆ, ಆದ್ರೆ ಬುದ್ಧನದ್ದು ಇದೇ ಪ್ರಶ್ನೆ ಬಟ್ ಬೇರೆ ರೀತಿ ಇತ್ತು. ಇಲ್ಲ ಅದೇ ಸರ್, ಅಂದ್ರೆ ನನ್ನಲ್ಲಿ ಕ್ವಶನ್ ಸರ್, ಈಗ ಮಕ್ಕಳು ಯಾಕೆ ಬೇಕು ಅಂತ ಅದೇನ್ ಜಂಜಾಟ ಆಗುತ್ತೋ ಅಂತ ಈ ತರ ಕ್ವಶನ್ಸ್ ಎಲ್ಲ ನನ್ ಸರ್. ಅಂದ್ರೆ ಮನುಷ್ಯನಿಗೆ ಸಾವೇ ಇದೆ ಅಂದ ಮೇಲೆ, ಸಾವೇ ಇದೆ, ವಯಸ್ಸೇ ಆಗುತ್ತೆ, ಈ ದುಃಖಗಳು ಬಿಡಿ ಎಲ್ಲಾನು ಸಾವೇ ಇದೆ ಅಂದ್ಮೇಲೆ ಇದಕ್ಕಿಂತ ಮಿಕ್ಕಿದ್ದು ಏನೂ ಇಲ್ಲಲ್ಲ ಸರ್ ಜೀವನದಲ್ಲಿ. ಸಾವೇ ಇದೆ ಅಂದ್ಮೇಲೆ ಅದ್ರ ಹುಟ್ಟುಗೆ ಅವಶ್ಯಕತೆನೇ ಇಲ್ಲಲ್ಲ. ಇಡೀ ನೋಡಿ 1,000 ಕೋಟಿ ಜನಸಂಖ್ಯೆ ಇದೆ ಆಲ್ಮೋಸ್ಟ್ ನಮ್ಮ ಜಗತ್ತಿನಲ್ಲಿ. ಇಡೀ 1,000 ಕೋಟಿ ಜನಸಂಖ್ಯೆ ಎಲ್ಲವನ್ನ ಸುಟ್ಟು ಹಾಕುವಂತ ಕೆಪಾಸಿಟಿ ಜಸ್ಟ್ ಒಂದ್ ಮೈಂಡ್ಗೆ ಇರುತ್ತೆ ಸರ್. ಒಂದ್ ತಲೆಗೇನೆ ಅಷ್ಟು ಕೆಪಾಸಿಟಿ ಇರುತ್ತೆ. ಇಡೀ ಬ್ರಹ್ಮಾಂಡವನ್ನೇ ಸುಟ್ಟು ಹಾಕುವಂತ ಶಕ್ತಿ ಒಂದ್ ತಲೆಗಿರುತ್ತೆ. ಅಂತ ತಲೆಯನ್ನ ನಾವು ಹುಟ್ಟಿಸೋದು, ಅದನ್ನ ಹುಟ್ಟಿಸಿ ಅದನ್ನ ಅದ್ರ ಸಾವು ಆಗೋದು ಅಂದ್ರೆ ಅದಕ್ಕೆ ಎಷ್ಟೊಂದು
ಭಯಂಕರ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು, ಎಷ್ಟು ದುಃಖ ಆಗ್ಬೋದು. ಅದಕ್ಕೆ ಅದ್ರ ಅವಶ್ಯಕತೆ ಇಲ್ಲ ಸರ್. ಮಾನವನ ಅವಶ್ಯಕತೆನೇ ಭೂಮಿಗೆ ಇಲ್ಲಲ್ಲ. ಎದಕ್ಕೆ ಇದೆಲ್ಲ ನಾವೇ ಪುಣ್ಯ ಕರ್ಮ ಇದೆಲ್ಲ ಸೃಷ್ಟಿ ಮಾಡ್ಕೊಂಡು ಒದ್ದಾಡೋದು, ಆ ಯಂಗ್ ಏಜ್ ಇದ್ದಾಗ ಒಂದೇನೋ ಖುಷಿ ಇರೋದು, ಏಜ್ ಆಗ್ತಾ ಆಗ್ತಾ ಬಂದಾಗ ದುಃಖ, ನಂತರ ಸಾವು, ಇದ್ರ ಅವಶ್ಯಕತೆನೇ ಇಲ್ಲಲ್ಲ ಭೂಮಿಗೆ. ಭೂಮಿ ಯಾವಾಗ್ಲೂ ನಿಸರ್ಗದಿಂದ ಕೂಡಿದೆ, ಶಾಂತವಾಗಿ ಈ ಜೀವಿಗಳಿಂದ ಮುಕ್ತವಾಗಿ ಅದ್ರ ಪಾಡಿಗೆ ಅದು ಇರ್ಬೇಕೆ ಹೊರತು ಈ ಮಾನವನ ಅವಶ್ಯಕತೆ ಇಲ್ವಲ್ಲ ಸರ್. ಅದ್ರ ಎದಕ್ಕೆ ಇದು ಮಾನವ ಈ ಭೂಮಿಗೆ? ಇದು ನಿನ್ನದು ಅಜ್ಞಾನದ ಪ್ರಶ್ನೆ. ನೀನ್ ಅಂದುಕೊಂಡಿದ್ದೀಯ ಮನುಷ್ಯ ಜನ್ಮ ಕೊಡುತ್ತಿದ್ದಾನೆ. ಇಲ್ಲ, ಇದೆಲ್ಲದಕ್ಕೂ ಒಂದು ಭಗವಂತನ ಇಚ್ಛೆ ಇರಬೇಕು. ನೀನ್ ಅಂದುಕೊಂಡಿದ್ದಿ ಮನುಷ್ಯ ಜನ್ಮ ಕೊಡ್ತಿದ್ದಾನೆ, ಇದು ಮನುಷ್ಯನ ಸಂಕಲ್ಪ. ಇಲ್ಲಪ್ಪ, ನೀನ್ ಕೊಡದೆ ಹೋದ್ರು ಇನ್ಯಾರನ್ನು ಅದಕ್ಕೆ ಭಗವಂತ ತಯಾರು ಅಂದ್ರೆ ಅದು ನಿಮ್ಮ ನಂಬಿಕೆಗಳ ಮೇಲೆ ಹೋಗುತ್ತೆ. ನಮ್ಮ ಸನಾತನ ಧರ್ಮ ಹೇಳುತ್ತೆ ಎಲ್ಲವೂ ಭಗವಂತನ ಅಧೀನ. ಒಬ್ಬರು ಸಾವಾದ್ರೂ ಒಬ್ಬರ ಜನನವಾದ್ರೂ ಅವರವರ ಕರ್ಮದ ಅನುಸಾರವಾಗಿ, ಅಂದ್ರೆ ಹುಟ್ಟಿ ಆಸ್ಪತ್ರೆಯಲ್ಲೇ ತೀರು ಹೋಗೋ ಮಗು ಮತ್ತೆ ಹುಟ್ಟಿ 100 ವರ್ಷದ ನಂತರ ತೀರು ಹೋಗೋ ಒಂದು ವ್ಯಕ್ತಿ, ಇಬ್ರು ಹುಟ್ಟಿದ್ರು, ಆದ್ರೆ ಒಬ್ರು ಬೇಗ ಸತ್ರು, ಒಬ್ರು ಲೇಟ್ ಆಗಿ ಸತ್ರು. ಇದೆಲ್ಲವೂ ಕರ್ಮ ಸಿದ್ಧಾಂತದ ಮೇಲೆ. ನೀವು ಒಂದು ವೇಳೆ ಇಲ್ಲಪ್ಪ ಇದೆಲ್ಲ ಯಾಕೆ ಬೇಕು, ಒಬ್ಬ ಮನುಷ್ಯ ಪ್ರಕೃತಿಗೆ ಬಂದು ಹಾಳು ಮಾಡೋದಕ್ಕಿಂತ, ಅಥವಾ ಈ ಪಾಪ ಪುಣ್ಯ ಇದೆಲ್ಲ ಜಂಜಾಟ ಯಾಕೆ ಬೇಕು ನಾನು ಅಂದ್ರೆ, ನಿಮ್ಮ ಪ್ರಶ್ನೆ ನನ್ನ ಮೇಲೋ ಅಥವಾ ಜ್ಞಾನದ ಮೇಲೋ ಅಲ್ಲ, ಇದು ಭಗವಂತನ ಸೃಷ್ಟಿಗೆ ವಿರುದ್ಧವಾದದ್ದು. ಅದೇ ಅನಾದ ಕಾಲದಿಂದ ಯಾವ ಮನುಷ್ಯ ಕೂಡ ನಾನು ಮಕ್ಕಳು ಮಾಡಬೇಕು ಅಥವಾ ನಾನು ಅದಕ್ಕೆ ಬಂದಿದ್ದೀನಿ ಅಂತ ಯಾರು ಪ್ರಪಂಚದ ಆದಿಮಾನವನಿಂದ ತೆಗೆದುಕೊಂಡ್ರು ಯಾರು ಅದಕ್ಕೆ ಅಂತ ಬಂದಿಲ್ಲ. ಈ ಪ್ರಕೃತಿಯ ನಿರ್ಮಾಣವೇ ಆಗಿದೆ. ಪಂಚಭೂತಗಳಿಂದ ಈ ದೇಹ ಸೃಷ್ಟಿಯಾಗಿದೆ. ಅರ್ಥಾತ್ ನೀವು ಸಂಸಾರವನ್ನ ಅಥವಾ ಈ ಜಂಜಾಟವನ್ನ ಬೇಡ ಅನ್ನೋ ಧಾಟಿಯಲ್ಲಿ ಧಾವಂತದಲ್ಲಿ ಒಟ್ಟಾರೆ ಭಗವಂತನ ಈ ಸೃಷ್ಟಿಗೆ ಅಪಮಾನ ಮಾಡಿದಂಗಾಗುತ್ತೆ. ಅಂದರೆ ನೀವು ಪ್ರಶ್ನೆ ಕೇಳ್ತಾ ಹೋದ್ರೆ ಅದು ಮುಗಿಯದ ಕತೆ. ಆದರೆ ಒಂದಂತೂ ಸತ್ಯ, ಲೋಕದ ನಾಟಕ ಮುಂದುವರಿಲಿಕ್ಕೆ ಇದೆಲ್ಲ ಆಗಲೇಬೇಕಿದೆ. ನಾವು ನೀವು ಬೇಡ ಅಂದ್ರೂ ಅದು ಹಾಗೇ ಆಗುತ್ತೆ. ಹಿಂದೆಯೂ ಆಗಿತ್ತು, ಈಗಲೂ ಆಗ್ತಾ ಇದೆ, ಅದು ಮುಂದೆಯೂ ಆಗುತ್ತೆ. ಲಾಸ್ಟ್ ಕ್ವಶನ್ ಸರ್ ಪ್ಲೀಸ್. ಲಾಸ್ಟ್ ಕ್ವಶನ್ ಅಂದ್ರೆ, ಈಗ ನೀವು ಕರ್ಮ ಮುಂದುವರಿಲೇಬೇಕು, ನಾನ್ ಇಲ್ಲ ಅಂದ್ರೂ ಬೇರೆಯವ್ರ ಹೊಟ್ಟೆಯಲ್ಲಿ ಹುಟ್ಟುತ್ತಂತ ನೀವು ಹೇಳಿದ್ರಿ ಸರ್. ಇಡೀ 1,000 ಕೋಟಿ ಜನಸಂಖ್ಯೆ ಎಲ್ಲಾನು ಆಲ್ಮೋಸ್ಟ್ ಈಗ ಭಗವಂತನ ಇಚ್ಛೆ ಅದು ಕಂಟಿನ್ಯೂ ಆಗ್ಲೇಬೇಕು, ನಾನ್ ಇಲ್ಲ ಅಂದ್ರೂ ಕೂಡ ಅಂತ ಎಲ್ಲರೂ 1,000 ಕೋಟಿ ಜನಸಂಖ್ಯೆ ಎಲ್ಲ ಕೂಡ ಈಗ ಮಕ್ಕಳು ಬೇಡ ಅಂದ ತಕ್ಷಣನೇ ನಾವು ನಿಲ್ಸಬಹುದು. ಆ ಕೆಪಾಸಿಟಿ ಇಡೀ ಮಾನವನಿಗಿದೆ. ಅಂದ್ರೆ ಅವ್ರೆಲ್ಲಾರು ಕೂಡ ಅದೇ ಡಿಸಿಷನ್ ತಗೊಂಡ್ರು ಅಂತ ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ಎಲ್ಲಾ 1,000 ಕೋಟಿ ಜನಸಂಖ್ಯೆ ಇರೋದಾಗ್ಲಿ ಅಥವಾ ಭೂಮಿ ಮೇಲೆ ಇರೋ ಎಲ್ಲಾ ಜೀವಿ ಸಂಕುಲದ ಕರ್ಮಾಣು ಫಲಗಳು ಮುಂದುವರಿಯೋದು ಹೇಗೆ ಸರ್? ಎಲ್ಲರೂ ಇದು ಒಂಥರ ಏನೋ ಎಲ್ಲರೂ ಅದೊಂಥರ ಅದಕ್ಕೆ ನಿರ್ಬಂಧನೆ ಹಾಕಿದ್ರು ಅಂದ್ರೆ ನೆಕ್ಸ್ಟ್ ಜನರೇಷನ್ ಕಂಟಿನ್ಯೂ ಆಗೋದು ಹೇಗೆ? ಕರ್ಮಗಳು ನಿಮ್ ಪ್ರಕಾರ ಭಗವಂತನ ಇಚ್ಛೆ ಪ್ರಕಾರ ಕರ್ಮಗಳು ನೀನ್ ಇಲ್ಲ ಅಂದ್ರೂ ಕೂಡ ಎಲ್ಲರೂ ಮುಂದುವರಿಸ್ತಾರೆ ಅಂದ್ರೆ, ಎಲ್ಲರೂ ಬೇಡ ಅಂದ್ರೆ ನಂತರ ಕಂಟಿನ್ಯೂ ಆಗೋದು ಹೇಗೆ? ನೋಡಿ, ನೀವು ಕೇವಲ ಭೂಲೋಕವನ್ನು ತಲೆಯಲ್ಲಿ ಇಟ್ಟುಕೊಂಡು ಹೇಳಿದಾಗ ನೀವು ಈ ಲೋಕದ ಮಿತಿಯಲ್ಲಿ ಮಾತಾಡ್ತಿದ್ದೀರಿ. ಇಲ್ಲಲ್ಲದೆ ಇದ್ರೂ 100 ಲೋಕಗಳಿದ್ದಾವೆ ನಮ್ಮಲ್ಲಿ. ಅರ್ಥಾತ್ ಇಲ್ಲಿ ಡೈನೋಸಾರ್ ಕಾಲದಲ್ಲಿ ಮನುಷ್ಯ ಇರ್ಲಿಲ್ಲ ಅನ್ನೋದನ್ನ ನೀವು ಓದಿರ್ತೀರಿ, ಹೌದಲ್ಲ? ಮನುಷ್ಯ ಜೀವಿಗಳಲ್ಲಿ ಮನುಷ್ಯ ಶ್ರೇಷ್ಠ. ನೀವು ಮನುಷ್ಯನ ಅಂದ್ರೆ ಎಲ್ಲ ಜೀವರಾಶಿಗಳಲ್ಲಿ ಮನುಷ್ಯ ಈ ಕಾಲಘಟ್ಟದಲ್ಲಿ ಮನುಷ್ಯ ಬುದ್ಧಿವಂತ ಅಥವಾ ಮನುಷ್ಯ ದೈತ್ಯ, ಮನುಷ್ಯ ಏನು ಬೇಕಾದ್ರೂ ಮಾಡಬಲ್ಲ. ಭಗವಂತನ ಸೃಷ್ಟಿಯಲ್ಲಿ ಒಂದು ಡೈನೋಸಾರ್ನ ಸುಪ್ರೀಮೆನ್ಸಿ ಕಾಲವೂ ಒಂದಿತ್ತು, ಹೌದಲ್ಲ? ಗೊತ್ತಾ ನಿಮಗೆ? ಗೊತ್ತು. ಮನುಷ್ಯನಿಗಿಂತ ಡೈನೋಸಾರ್ಗಳ ಕಾಲ ಇತ್ತು. ಆ ನಂತರ ಮನುಷ್ಯ, ಮುಂದೆ ಯಾವುದು ಜೀವರಾಶಿ ಬರ್ಬೋದು. ಅಂದ್ರೆ ನಮ್ಮ ಪ್ರಶ್ನೆಗಳು ಕೇವಲ ಈ ಲೋಕಕ್ಕೆ, ಅಂದ್ರೆ ಈ ಭೂಲೋಕಕ್ಕೆ, ಈ 1,000 ಕೋಟಿ ಜನಸಂಖ್ಯೆ ಇಲ್ಲ, ಇದರಿಂದ ಆಚೆ ತುಂಬ ಇದೆ. ಫಸ್ಟ್ ಆಫ್ ಆಲ್ ನಮ್ಮ ಎನರ್ಜಿಯನ್ನು ನಾವು ಈ ಮೂಲಕ ವ್ಯರ್ಥ ಮಾಡಿಕೊಳ್ಬಾರ್ದು. ನಿಮಗೆ ಒಂದು ಮಾತು ಹೇಳಿರ್ತೀನಿ, ತಲೆಯಲ್ಲಿ ಇಟ್ಕೊಂಡಿರಿ. ನಿಮ್ಮ ಹುಟ್ಟಿದ್ದೀರಿ, ನೀವು ಮಕ್ಳು ಹೇರ್ತಿರೋ ಬಿಡ್ತಿರೋ ಬೇರೆ, ಆತ್ಮಜ್ಞಾನವನ್ನು ಸಂಪಾದನೆ ಮಾಡಿ. ಇರುವಷ್ಟು ಸಮಯ ತೆಂಗಿನ ಮರ ಯಾಕೆ ಹುಟ್ಟಿತು, ಇಷ್ಟುದ್ದ ಯಾಕಿದೆ, ಇದು ಹುಟ್ಟದೆ ಹೋದ್ರೆ ಏನಾಗ್ತಿತ್ತು ಈ ಭೂಮಿಗೆ? ನಮ್ಮ ಪ್ರಶ್ನೆಗಳು ಅದು ಅಸಂಬದ್ಧ. ಹುಟ್ಟಿದೆ, ಕಲ್ಪವೃಕ್ಷವಾಗಿದೆ, ನೆರಳು ಕೊಡ್ತಾ ಇದೆ, ಎಳ್ನೀರು ಕೊಡ್ತಾ ಇದೆ, ಗರಿ ಕೊಡ್ತಾ ಇದೆ, ಅದು ಎಷ್ಟು ರೈತರಿಗೆ ಅನ್ನ ಕೊಡ್ತಾ ಇದೆ. ಅದರ ಪ್ರಯೋಜನಗಳ ಬಗ್ಗೆ ಮಾತಾಡಿದಾಗ ಬದುಕು ಸಾರ್ಥಕವಾಗುತ್ತೆ.
ನಿಮ್ಮ ಈ ಪ್ರಶ್ನೆಯನ್ನು ಇನ್ನೂ 50 ಜನರ ಬಳಿ ಕೇಳಿದ್ರು ಕೂಡ ನಿಮ್ಮ ಅತ್ಯಮೂಲ್ಯ ಸಮಯವನ್ನು ವ್ಯರ್ಥ ಮಾಡಿಕೊಳ್ತೀರಿ ಹೊರತು ಪ್ರಯೋಜನವಿಲ್ಲ. ಹಾಗಾಗಿ ಸಿಕ್ಕಿರುವ ಈ ಬದುಕನ್ನ ಸಾಧ್ಯತೆಗಳ ಬಗ್ಗೆ ಅಂದರೆ ರಾಮ ಅವತಾರ, ಕೃಷ್ಣ ಅವತಾರ, ನಮ್ಮಲ್ಲಿ ಯಾವುದು ಯೇಸುಕ್ರಿಸ್ತನ ಅವತಾರ ತಗೊಳ್ಳಿ, ಮಹಮ್ಮದರ ಅವತಾರ ತಗೊಳ್ಳಿ, ಎಲ್ಲ ಮಹಾನುಭಾವರಿಗೆ ಯಾರಿಗೂ ಈ ಪ್ರಶ್ನೆ ಬಂದಿರಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇದು ಅಸಂಬದ್ಧ ಅಂತ. ನಾವ್ ಯಾಕೆ ಮಗು ಇರ್ಬೇಕು? ನೀವು ವ್ಯಾಸರಿಗಿಂತ ದೊಡ್ಡವರ, ಅಂಬೇಡ್ಕರ್ಗಿಂತ ದೊಡ್ಡವರ, ಗಾಂಧಿಗಿಂತ ದೊಡ್ಡವರ? ಅಂದ್ರೆ ಅವ್ರಿಗೆ ಬಂದಿದ್ದು ನಿಮಗೆ ಬರಬಾರ್ದು ಅಂತ ಇಲ್ಲ. ಅಂದ್ರೆ ಆ ಪ್ರಶ್ನೆಯೇ ಅಸಂಬದ್ಧ ಅನ್ನೋದಕ್ಕಿಂತ ಅಯ್ಯೋ ನನ್ಗೆ ಉತ್ತರ ಕೊಡ್ಲಿಕ್ಕೆ ಸಾಗ್ತಾ ಇಲ್ಲ ಅದಕ್ಕೆ ನಾನು ಅಸಂಬದ್ಧ ಅಂತ ಕರೀತಿಲ್ಲ. ನೀವೇ ಆಳವಾಗಿ ಚಿಂತನೆ ಮಾಡಿ ನೋಡಿ, ಅದರಿಂದ ನಯ ಪೈಸೆ ಲೋಕಕ್ಕೆ ಬೆಲೆ ಇಲ್ಲ, ಆ ಪ್ರಯೋಜನವೂ ಇಲ್ಲ. ಇಲ್ಲ ಸರ್, ಅದರಿಂದ ನನಗೆ ಯೋಚನೆ, ಅದನ್ನ ನಾನು ಯಾವಾಗ್ಲೂ ಯೋಚನೆ ಮಾಡಲ್ಲ ಸರ್. ಬಟ್ ನನಗೇನು ಒಂದು ಕ್ವಶನ್ಸ್ ನನಗೇನ್ ತುಂಬಾ ಕಾಡ್ತಿತ್ತು ಅಂದ್ರೆ, ಇದರಿಂದ ಮಾನವನಿಗೆ ನಾನು ತುಂಬಾ ಇಷ್ಟೆಲ್ಲ ಒದ್ದಾಡೋ ಜನಸಂಖ್ಯೆ, ಇದು ಪ್ರತಿ ಮಾನವನ ಹುಟ್ಟಿದಾಗಿಂದು ಕೂಡ ಸಾವು ಇದೆ ಅಂತ ಗೊತ್ತಿದ್ರು ಕೂಡ ಈ ಮಾನವ ಯಾಕೆ ಈ ಜನರೇಷನ್ ಮುಂದ್ ಮಾಡ್ಕೋತಾ ಹೊಟ್ಟೆ ಹಸಿಯುತ್ತೆ ಅನ್ನೋ ಕಾರಣಕ್ಕೆ 1-2 ತಿಂಗಳು ಉಪವಾಸ ಇರಿ ಸುಮ್ಮನೆ. ನಾಳೆ ಈಗ ಯಾಕೆ ಉಣ್ಬೇಕ್ರಿ? ನಾಳೆ ಉಂಡಾದ್ಮೇಲೆ ನಾನು ಶಾಶ್ವತವಾಗಿ ಹೊಟ್ಟೆ ತುಂಬೋಯ್ತು ಅನ್ನೋದಾದ್ರೆ ನಾನು ಊಟ ಮಾಡೋಣ. ಮತ್ ನಾಳೆ ಹಸಿಯುತ್ತೆ ಅಂದ್ರೆ ನಾನೇ ಊಟ ಮಾಡ್ಬೇಕು? ನೀವ್ ಅದನ್ನ ಮಾಡಿ ಆಮೇಲೆ ಬನ್ನಿ, ನೀವು ಬದುಕಿದ್ರು 1-2 ತಿಂಗಳು ಆದ್ಮೇಲೆ ಬನ್ನಿ. ನೋಡಿ, ನಾನು ನಿಮಗೆ ಬಹಳ ತಿಳುವಳಿಕೆಯಿಂದ ಹೇಳ್ತಾ ಇದ್ದೀನಿ, ಈ ಪ್ರಶ್ನೆಗಳನ್ನು ಸೈಡಿಗಿಡಿ, ಬೇಡ ಇವು. ಯಾಕೆ ಗೊತ್ತಿಲ್ಲ, ನಿಮ್ ಪಾಪ ನೀವು ಮಹಾನ್ ಏನು ಚಿಂತನೆ ಮಾಡ್ತಿದ್ದೀರಿ, ಅದರಲ್ಲಿ ತಪ್ಪಿಲ್ಲ. ಹೇಗೆ ನಾನು ಫೇಲ್ ಆಗಬಹುದು ಅನ್ನೋ ಕಾರಣಕ್ಕೆ ಯಾರು ಸ್ಕೂಲ್ಗೆ ಹೋಗದೇ ಇಲ್ಲ. ಅಯ್ಯೋ ನಾಳೆ ಹೊಟ್ಟೆ ಪಚನ ಕ್ರಿಯೆ ಆಗದೇ ಇರಬಹುದು ಅಂತ ಯಾರು ಊಟ ಮಾಡದೇ ಇಲ್ಲ. ಅಯ್ಯೋ ಮಕ್ಳಿರ್ಬೇಕು ಅನ್ನೋ ಕಾರಣಕ್ಕೆ ಯಾರು ಮದುವೆ ಆಗದೇ ಇಲ್ಲ ಅಥವಾ ಲೈಂಗಿಕ ಕ್ರಿಯೆ ನಡೆಸದೇ ಇಲ್ಲ. ಹೌದಲ್ಲಪ್ಪ? ಗೊತ್ತು ಸಾವಿದೆ, ಆದರೆ ದೊಡ್ಡವರು ಹೇಳ್ತಾರೆ, ಅಯ್ಯ ಸಾವಿದೆ ಹೌದು, ಆದ್ರೆ ಆ ಸಾವಿಗೂ ಮುನ್ನ ನೀನೂ ಬದುಕು, ಮತ್ತೆ ಲೋಕಕ್ಕೆ ಹಾನಿ ಮಾಡಬೇಡ, ಏನಾದ್ರೂ ಉಪಕಾರ ಮಾಡು. ಇಲ್ಲಿ ಉಪಕಾರ ಅಂದ ತಕ್ಷಣ 1 ಸೆಕೆಂಡ್ ಸರ್, ಉಪಕಾರ ಆಗ್ಲಿ ಇಡೀ ಜಗತ್ತಿನಲ್ಲಿ ಸೂರ್ಯ, ಯಾರಾದ್ರೂ ಮಕ್ಕಳು ಹುಟ್ಟಬೇಕಾದ್ರೆ ಯಾವ ತರ ನೀನ್ ಬದುಕಿ ಬಾಳ್ಬೇಕಂದ್ರೆ ಸೂರ್ಯ ಚಂದ್ರಾಮ ಇರುವವರಿಗೆ ಅಜರಾಮರ ಆಗೋ ತರ ನೀನ್ ಆ ತರ ಮಗನಾಗು, ಅಂತ ದೊಡ್ಡ ಅದ್ವಿತೀಯ ಸಾಧನೆ ಮಾಡು ಅಂತ ಹೇಳ್ತಾರೆ ಸರ್. ಇಲ್ಲಿ ಯಾವುದೂ ಕೂಡ ನೀವು ಎಂತ ಸಾಧನೆ ಮಾಡಿದ್ರು ಕೂಡ ಇಲ್ಲಿ ಸಾಧನೆ ಅನ್ನೋದು ಕೂಡ ಯಾವತ್ತೂ ಶಾಶ್ವತ ಅಂತ ಅನ್ಸಲ್ಲ ಸರ್ ನಾರ್ಮಲ್ ಆಗಿ. ಯಾಕಂದ್ರೆ ಇನ್ನೋರಿ ನಾರ್ಮಲ್ ಆಗಿ ಭೂಮಿ ಮೇಲೆ ಎಷ್ಟೋ ಇತಿಹಾಸ ಪುಟಗಳನ್ನು ತೆಗೆದು ನೋಡಿದಾಗ ಅವೆಲ್ಲಾ ಸಾಧನೆಗಳು ಕೂಡ ನಾರ್ಮಲ್ ಜಸ್ಟ್ ನಾರ್ಮಲ್ ಭೂಮಿ ಮೇಲ್ಪದ್ರ ಮೇಲೆ ಜಸ್ಟ್ ಸಣ್ಣ ಭೂಕಂಪ ಆದ್ರೂ ಕೂಡ ಅದು ಯಾವ ಸಾಧನೆಗಳು ಕೂಡ ಈ ನಾರ್ಮಲ್ ಗಾಂಧೀಜಿ ಆಗ್ಲಿ, ದೊಡ್ಡ ಅಕ್ಬರ್ ಆಗ್ಲಿ, ಏನೇನೇ ದೊಡ್ಡ ಇತಿಹಾಸಗಳಲ್ಲಿ ನಡೆದಿದ್ರು ಕೂಡ ಅದು ಯಾವ್ದು ಕೂಡ ಜಸ್ಟ್ ಭೂಮಿ ಮೇಲೆ ಮಾನವನಿಗೆ ನೆನಪಿದೆ ಮಾತ್ರ ಹೊರತು ಪುಟಗಳಲ್ಲಿ ಮೇಲಿದೆ ಅಥವಾ ಏನೋ ಒಂದು ಎಲೆಕ್ಟ್ರಾನಿಕ್ ವಸ್ತುವಿನಿಂದ ಉಪಗ್ರಹಗಳಲ್ಲಿ ಶೇಖರಣೆ ಆಗಿದೆ ಹೊರತು ಇದೆಲ್ಲವೂ ಕೂಡ ನಿಸರ್ಗ ಮನಸ್ಸು ಮಾಡಿದ್ರೆ ಅದು ಯಾವುದೂ ಕೂಡ ಶಾಶ್ವತವಾಗಿ ಉಳಿದೇ ಇರೋ ತರ ಭೂಕಂಪ ಅವು ನಿಸರ್ಗ ವಿಕೋಪ ಆಯ್ತಂದ್ರೆ ಈ ಭೂಮಿ ಮೇಲೆ ಯಾವ ಸಾಧನೆ ಕೂಡ ಉಪಯೋಗ ಇಲ್ಲದೆ ಇರೋ ತರನೇ ಏನು ನಡೆದೇ ಇಲ್ಲ ಅನ್ನೋ ತರ ಮುಗಿದು ಹೋಗುವಂತ ಪರಿಸ್ಥಿತಿ ಕೂಡ ಭೂಮಿ ಮೇಲಿದೆ ಅಂದಾಕ್ಷಣ ಈ ಮಾನವನು ನೀವೇನ್ ಹೇಳ್ತಿದ್ದೀರಾ ನಾರ್ಮಲ್ ಆಗಿ ಲೋಕ ಕಲ್ಯಾಣ ಅನ್ನೋದು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದು, ಲೋಕ ಕಲ್ಯಾಣ ಅನ್ನೋದು ಇಲ್ವೇ ಇಲ್ಲ ಅಂತ ನನ್ನ ಅಭಿಪ್ರಾಯ ಸರ್. ಯಾಕಂದ್ರೆ ನಮ್ಮ ಜೀವನ, ನಾನ್ ನಾರ್ಮಲ್ ಆಗಿ ನನ್ನ ಜೀವನವನ್ನ ಏನೋ ಹುಟ್ಟಿದೀನಿ, ತಪ್ಪೇ ಮಾನವಾಗಿ ನಾನು ಹುಟ್ಟಿದೀನಿ ಅಂತ ಹೇಳಿ ಅದನ್ನ ಜೀವನವನ್ನು ಅನುಭವಿಸಿ ಮುಗಿಸ್ಬೋದು. ಬಟ್ ಇದು ವಯಸ್ಸಾಗ್ತಾ ಅದಕ್ಕೆ ಎಷ್ಟೊಂದು ದುಃಖ, ಎಷ್ಟೊಂದು ಒಂದು ವಿನಾಶ ಆಗುವಂತ ಮನಸ್ಥಿತಿ, ಎಷ್ಟೊಂದು ಮನಸ್ಸಲ್ಲಿ ದುಗ್ಮಾನಗಳು ಕ್ರಿಯೇಟ್ ಆಗ್ತಾವೆ. ಈಗ ಯಂಗ್ ಏಜ್ ಇದೆ, ನಿಮಗೂ ಯಂಗ್ ಏಜ್ ಇದೆ, ನನಗೂ ಯಂಗ್ ಏಜ್ ಇದೆ, ಏನ್ ಅನ್ಸಲ್ಲ ನಾರ್ಮಲ್ ಆಗಿ. ಬಟ್ ನೀವ್ ಏನೋ ಆಸ್ತಿ ಮಾಡಿರ್ತೀರ, ಮಕ್ಕಳ ಮೇಲೆ ಬಂಧನವಾಗಿರ್ತೀರ, ನೀವು ಬಂಧನವಾಗಿ ಇರಬಾರ್ದು ಅಂದ್ರೂ ಕೂಡ ಮನಸ್ಸು ಅಷ್ಟೊಂದು ಬಂಧನವಾಗಿ ಅದು ಚಡ್ಪಡಿಸುತ್ತೆ. ಏನೇನೋ ಆಸ್ತಿ ಮಾಡಿರ್ತೀರ, ವಯಸ್ಸಾದಾಗೆ ನಾನು ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಂತ ಏಜ್ ಆದವ್ರಿಗಿನೇ ಅದರ ನಿಜವಾದ ಜೀವನದ ಬೆಲೆ ಏನಂತ ಗೊತ್ತಾಗುತ್ತೆ ಸರ್. ಅಷ್ಟೊಂದು ದುಃಖದ ಅನಿವಾರ್ಯತೆನೂ ಇಲ್ಲ. ಇಲ್ಲಿ ನೀವು ಏನೇ ಸಾಧನೆ ಮಾಡಿದ್ರು ಕೂಡ ಅದೆಲ್ಲವೂ ಶೂನ್ಯ ಅಂತ ನನ್ನ ಅಭಿಪ್ರಾಯ. ಅದು ಯಾವುದು ಶಾಶ್ವತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಇದು ಕಾಡ್ತಿದೆ ಅಷ್ಟೇ ನನ್ನಲ್ಲಿ. ನೋಡಿ, ನಿಮ್ಮ ಅಭಿಪ್ರಾಯದಲ್ಲಿ ಯಾವ ತಪ್ಪು ಇಲ್ಲ, ಯಾವುದೂ ಶಾಶ್ವತವಲ್ಲ ಅನ್ನೋದೇ ಸತ್ಯ. ಯಾವ ಸಾಧಕ ಕೂಡ ಸೂರ್ಯಚಂದ್ರರಷ್ಟು ನನ್ನ ಜೀವನ ಅಜರಾಮರವಾಗಿರ್ಲಿ ನೋಡಿ, ಎಲ್ಲವೂ ಕೂಡ ಒಂದು ರೂಪಕವಾಗಿ ಬಳಸ್ತಾರೆ. ಅಯ್ಯೋ ಅವಳ ಹಲ್ಲುಗಳು ದಾಳಿಂಬೆಯಂತಹ ಹಲ್ಲುಗಳಪ್ಪ,
ಅವನ ಕಣ್ಣುಗಳು ಅಯ್ಯೋ ನಯನ ಮನೋಹರ, ಸರ್. ಅಯ್ಯೋ ಅವನ ಧ್ವನಿ ಕೋಗಿಲೆನಪ್ಪ. ಹೌದಾ, ಇದು ಸತ್ಯನಾ? ಆದ್ರೆ ಸತ್ಯ ಅಲ್ಲ, ರೂಪಕವಾಗಿ ಬಳಸ್ತಾರೆ. ಒಬ್ಬರನ್ನು ಹೊಗಳಬೇಕಾದ್ರೆ ನಾವು ರೂಪಕವನ್ನು ಕೊಡ್ತೀವಿ. ಅಯ್ಯೋ ಅವನ ಕಣ್ಣುಗಳು ಏನ್ರಿ ಚಂದ್ರನ ಹೊಳಪು ಕಣಪ್ಪ. ಹೌದಾ, ಚಂದ್ರನ ಹೊಳಪು ಇಲ್ಲ. ಹಂಗೆ ಸೂರ್ಯ ಚಂದ್ರರವರೆಗೂ ಇರಿ ಅಂದ್ರೆ ಅದರ ಅರ್ಥ ಲೋಕ ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಕಾಲಘಟ್ಟದಲ್ಲಿ ಇರುವ ಜನರಿಗೆ ನಮ್ಮಿಂದ ಯಾವುದೇ ಅಪಕಾರವಾಗದೇ ಇರೋದನ್ನೇ ನಾವು ಲೋಕ ಕಲ್ಯಾಣ ಅಂತ ಕರಿತೀವಿ. ಏನೋ ಕಂಡಿಡಿಯೋದು, ಏನೋ ಉಪಕಾರ ಮಾಡೋದು ಅಷ್ಟೇ ಅಲ್ಲ, ನಿಮ್ಮಿಂದ ಅಪಕಾರ ಆಗದೇ ಇರೋ ಸ್ಥಿತಿಯೂ ಕೂಡ ಉಪಕಾರವೇ ಆಗಿದೆ. ಹೌದಲ್ಲ? ಹೌದಲ್ಲಪ್ಪ? ಹೌದು ಸರ್, ನಿಜ ಸರ್. ನೀವೇ ಹೇಳ್ತೀರಿ ಯಾವುದೂ ಶಾಶ್ವತವಲ್ಲ. ನ್ಯೂಟನ್ನಿಂದ ಹಿಡಿದು ಗಾಂಧೀಜಿಯವರಿಂದ ಹಿಡಿದು ನೆಲ್ಸನ್ ಮಂಡೇಲವರಿಂದ ಹಿಡಿದು ವಿವೇಕಾನಂದರಿಂದ ಹಿಡಿದು ಒಂದಷ್ಟು ಶತಮಾನಗಳ ನಂತರ ಎಲ್ಲವೂ ಮರಿವ. ಹೌದು, ಅದೆಲ್ಲರಿಗೂ ಗೊತ್ತಿರೋ ಸತ್ಯ. ಹಾಗಂತ ನಾನು ಏನೂ ಉಪಕಾರ ಮಾಡದೆ ಹೋದರೆ ಲೋಕದ ತತ್ವಕ್ಕೆ ಅದು ವಿರುದ್ಧ. ನೋಡಿ, ನಿಮ್ಮ ಯೋಚನೆಗಳು ಸ್ವಯಂ ವ್ಯಕ್ತಿಗತವಾಗಿ ನಿಮ್ಮ ಸ್ವತಂತ್ರವಿದೆ, ಅದರಲ್ಲಿ ತಪ್ಪಿಲ್ಲ. ಆದರೆ ಅಯ್ಯೋ ನಾನು ಹೆಂಗೂ ಒಂದು ದಿವಸ ಆಯ್ತೀನಿ, ಮತ್ತು ಯಾವತ್ತೋ ಒಂದು ದಿವಸ ನನ್ನ ಸಾಧನೆನೂ ಮರೆತು ಬಿಡ್ತಾರೆ ಅಂತ ಎಲ್ಲರೂ ಸುಮ್ಮನೆ ಕರ್ತವ್ಯಹೀನರಾಗಿ ಅಥವಾ ನಾನೇನು ಮಾಡಲ್ಲಪ್ಪ ಅಂತ ಕೂತ್ಕೊಳ್ಳೋ ಹಾಗಿಲ್ಲ. ಯಾಕಂದರೆ ಯಾರು ನೆನಪಿಟ್ಕೊಳ್ಳಿ ಬಿಡಲಿ, ನಮ್ಮ ಆತ್ಮತತ್ವ ಅಂದರೆ ನಾವು ಅಂತರಾತ್ಮ, ಪರಮಾತ್ಮ, ನಾವು ಲೋಕ ಮೆಚ್ಚುವ ಹಾಗೆ ಅನ್ನೋದಕ್ಕಿಂತ ಪರಮಾತ್ಮ ಮೆಚ್ಚುವ ಹಾಗೆ ಇರುವಷ್ಟು ಸಮಯ 4 ಜನಕ್ಕೆ ಉಪಕಾರ, ಲೋಕ ಕಲ್ಯಾಣ ಅನ್ನೋದೇ ಇಲ್ಲಪ್ಪ. ಭಗವಂತ ಎಲ್ಲರ ಒಳಗಿದ್ದು ಆಯಾ ಕಾಲಘಟ್ಟದಲ್ಲಿ ಏನೇನಾಗಬೇಕೋ ಮೇಲ್ನೋಟಕ್ಕೆ ಮನುಷ್ಯರು ಮಾಡಿದರು ಅಂತ ಅನಿಸಿದರು ಎಲ್ಲವೂ ಕೂಡ ಪ್ರಕೃತಿಯ ದಯೆ. ಇಷ್ಟು ದೊಡ್ಡ ಅಂದರೆ ಸೂರ್ಯ ಅಂದರೆ ಬೆಂಕಿ, ಗಾಳಿ, ನೀರು, ಭೂಮಿ ಎಲ್ಲವನ್ನು ಸೃಷ್ಟಿ ಮಾಡಿದ ಭಗವಂತ ಅವನಿಗೇನು ಹುಚ್ಚಿಡ್ದಿತ್ತ? ಇಲ್ಲ. ಅಂಥದ್ದೇನೋ ಒಂದು ಅದ್ಭುತವಾದ ನಾಟಕ ರಂಗವನ್ನು ಸೃಷ್ಟಿ ಮಾಡಿ ಅದರೊಳಗಡೆ ಪಾತ್ರಧಾರಿಗಳನ್ನು ಇಟ್ಟು ಇದು ಅವನ ಇಚ್ಛೆ. ಹಾಗಾಗಿ ನಾವು ನಿಷ್ಕ್ರಿಯರಾಗಿ ಕೂರಬಾರ್ದು. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳ್ತಾನೆ. ಅಯ್ಯೋ ಕರ್ಮ ಮಾಡಿದ್ರೆ ಪಾಪ ಪುಣ್ಯ ಅಂತ ಬರುತ್ತೆ, ನಾನು ಕರ್ಮನೇ ಮಾಡಲ್ಲ ಅಂತ ಇಲ್ಲ. ಕರ್ಮ ಮಾಡು, ನೀನು ಕರ್ಮವನ್ನು ಮಾಡು. ನೀನು ಪಾಪ ಪುಣ್ಯದ ಲೆಕ್ಕಾಚಾರವನ್ನೇ ಇಡಬೇಡ. ನೀನು ಕರ್ಮ ಮಾಡು, ಒಳ್ಳೆಯ ಕರ್ಮವನ್ನು ಮಾಡು, ನಿನ್ನ ಪಾಲಿಗೆ ಬಂದದ್ದನ್ನು ಮಾಡು. ಆ ಪಾಪ ಅಥವಾ ಪುಣ್ಯ ಇದು ಯಾವುದರ ಲೆಕ್ಕಾಚಾರವನ್ನು ಕೂಡ ನೀನು ಕರ್ಮ ಮಾಡಬೇಕಾದ್ರೆ ಮಾಡಬೇಡ, ಲೆಕ್ಕನೇ ಇಟ್ಟುಕೊಳ್ಬೇಡ. ನಿಷ್ಕಾಮ ಕರ್ಮ. ಇದರಿಂದ ಲೋಕಕ್ಕೆ ಒಳ್ಳೆಯದಾಗಲಿ ಅಂತಲೋ ಅಥವಾ ಇದರಿಂದ ಲೋಕಕ್ಕೆ ಕೆಟ್ಟದಾಗಲಿ ಅಂತಲೋ ಅಥವಾ ನನಗೊಳ್ಳೆಯದಾಗಲಿ ಅಂತಲೋ ಯಾವ ಆಶೋತ್ತರಗಳನ್ನು ನೀನು ಇಟ್ಕೊಳ್ಳಂಗಿಲ್ಲ. ನಿನ್ನ ಪಾಡಿಗೆ ನೀನು ಕರ್ಮವನ್ನು ಮಾಡು. ಲೋಕ ಅಂದರೆ ನೋಡಪ್ಪ, ಈಗ ನಾಳೆ ನಿಮ್ಮ ಹೆಂಡತಿಗೆ ತರಕಾರಿ ತಂದು ಕೊಡಲಿಲ್ಲ ಅಥವಾ ಮನೆಗೇನೋ ತಂದು ಕೊಡಲಿಲ್ಲ ಅಂದರೆ ನೋಡಿ, ನಾಳೆ ನಿನಗೆ ಸಮಾಜ ಬಿಟ್ಬಿಡು, ನಿನ್ನ ಮನೆಯೇ ಒಂಥರ ನೋಡುತ್ತೆ ನಿನ್ನನ್ನು. ಅಯ್ಯೋ ಎಲ್ಲ ಒಂದಿ ಸಾಯೋದೆ, ಸುಮ್ಮನೆ ಯಾಕೆ ಅನ್ನ ಸಾರು ತರಕಾರಿ ಸಾರು ಮಾಡ್ಕೊಂಡು ತಿನ್ಬೇಕು, ಸುಮ್ಮನೆ ಇರಿ ಅಂತ ಹೇಳಿ ನೋಡೋದು ಮನೆಯವರಿಗೆ. ಇಲ್ಲ ಸರ್, ಆತರ ನನ್ ಥಿಂಕಿಂಗ್ ಇಲ್ಲ. ಸಾವು ಇದೆ ಅಂದ್ಮೇಲೆ ಈ ಕ್ರಿಯೇಟ್ ಆಗ್ತಾ ಇರೋ ಜನರೇಷನ್ ಸಲುವಾಗಿ ನನ್ನ ಒಂಥರ ಕ್ವಶನ್ ಪ್ರಶ್ನೆ ಇರುವುದು ಸಾವು ಬರುತ್ತೆ ಅನ್ನೋದಾದ್ರೆ ಬೇಡ, ಊಟ ಮಾಡಬೇಡ, ಮಲಗಬೇಡ. ಇಲ್ಲ ಅಂದ್ರೆ ಸರ್, ನನ್ನಲ್ಲಿ ಅದೇ ನಿಜ ಸರ್, ನೀವು ನನ್ನ ಕ್ವಶನ್ ಕೇಳ್ತಾರೆ ಅದು ನಿಜ ಸರ್. ಬಟ್ ಎಲ್ಲರಿಗೂ ನಮ್ಮಲ್ಲಿ ಕೂಡ ನಿಮ್ಮಲ್ಲಿ ಕೂಡ ಅದರದ್ದೇ ಆದಂತ ಒಂದು ಉತ್ತರ ಇಲ್ಲದೆ ಇರುವಂತ ಕ್ವಶನ್ಸ್ ಕ್ರಿಯೇಟ್ ಆಗಿದೆಯಲ್ಲ. ಬಟ್ ಸರ್ ಇಲ್ಲಿ ನೋಡಿ, ನಮ್ಮ ಉಪನಿಷತ್ತುಗಳು ಅಥವಾ ನಮ್ಮ ದೊಡ್ಡವರೆಲ್ಲರೂ ಹೇಳಿರೋದು, ಇವನ್ ದೊಡ್ಡವರು ಹೇಳಿದ್ದಾರೆ ಅಂತಲ್ಲ, ನನ್ನ ವೈಯಕ್ತಿಕವಾಗಿ ನನ್ನ ಅನುಭವಕ್ಕೆ ಜ್ಞಾನಕ್ಕೆ ಬಂದಿರೋದು, ಈ ಬದುಕು ಸಿಕ್ಕಿರೋದು ಸುಮ್ಮನೆ ನಿಷ್ಕ್ರಿಯವಾಗಿ ಹೋಗ್ಲಿಕ್ಕಲ್ಲ. ಕಬ್ಬಿಣವೂ ಕೂಡ ಅದು ಸುಮ್ಮನೆ ಎಲ್ಲೋ ಮೂಲೆಯಲ್ಲಿದ್ದು ತುಕ್ಕಿಡ್ದು ಹೋಗೋದಕ್ಕಿಂತ ಕೆಲಸ ಮಾಡಿ ಸೌದು ಹೋದ್ರೆ ಒಳ್ಳೇದಲ್ವೇ? ಹಂಗೆ ಮನುಷ್ಯನ ಬದುಕು ಕೂಡ ನಾವು ನಮ್ಮ ಚಿಂತನೆಗಳು, ಹೌದು ನಿಮಗೆ ಬಂದಿರೋ ಯೋಚನೆಗಳು ತಪ್ಪು ಅಂತ ಹೇಳಲ್ಲ, ಬಟ್ ಲೋಕದ ಈ ವೇದಿಕೆಯಲ್ಲಿ ನೀವು ಸುಮ್ಮನೆ ಇದನ್ನು ಅನಾವಶ್ಯಕವಾಗಿ ಉತ್ತರ ಸಿಗಲ್ಲ. ಯಾಕಂದರೆ ಅಸಂಬದ್ಧ ಪ್ರಶ್ನೆಗಳಿಗೆ ಈ ಲೋಕದಲ್ಲಿ ಉತ್ತರವೇ ಸಿಗಲ್ಲ. ಇದನ್ನು ನೀವು ಯಾವಾಗಲೂ ತಲೆಯಲ್ಲಿ ಇಟ್ಟುಕೊಳ್ಳಿ, ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ. ಇದು ನೀವು ಯಾರ ಹತ್ರನೇ ಹೋಗಿ ಚರ್ಚೆ ಮಾಡಿ 5 ನಿಮಿಷದ ಮೇಲೆ ನಿಮ್ಮ ಹತ್ರ ಮಾತಾಡಲ್ಲ. ಯಾಕಂದ್ರೆ ನೀವು ಲೋಕದ ಸಾಮಾನ್ಯ ಕಟ್ಟುಪಾಡುಗಳಿಗೆ ನೀವು ವಿರುದ್ಧವಾಗಿದ್ದೀರಿ. ನಿಜ ಸರ್. ಯಾಕಂದ್ರೆ ಇಲ್ಲಿವರೆಗೂ ಯಾವ ಮಹನೀಯರು ಕೂಡ ಇದ್ರ ಬಗ್ಗೆ ಚರ್ಚೆ ಅವ್ರು ಮಾಡೋರು, ಯಾವತ್ತೂ ಮಾಡೋರು. ಈಗ ಅಂಥದ್ದೇನು ಇದಕ್ಕಷ್ಟು ದೊಡ್ಡ ಪ್ರಾಮುಖ್ಯತೆ, ಹೌದಪ್ಪ ಎಲ್ಲ ಜನಸಂಖ್ಯೆ ಎಲ್ಲ ಹಿಂಗೆ ಮುಗಿದು ಹೋಗ್ಬಿಡ್ಲಿ, ಇನ್ನು ಮನುಷ್ಯರೇ ಹುಟ್ಟೋದು ಬೇಡ, ಈ ಲೋಕ ಸುಮ್ಮನೆ ಶಾಂತವಾಗಿರಲಿ, ಪ್ರಕೃತಿ ಅದ್ರ ಪಾಡಿಗದಿರಲಿ, ಯಾವ ಜೀವರಾಶಿಗಳು ಬೇಡ. ನಾನು ಒಬ್ಬ ನನ್ನ ಮನೆಯೇ ಕಂಟ್ರೋಲ್ ಮಾಡೋಕ್ಕಲ್ಲ, ಜಗತ್ತಿಂದೆಲ್ಲ ನಾನು ಹೇಗೆ ಕಂಟ್ರೋಲ್ ಮಾಡಲಿ?
ಇಲ್ಲ, ಮೊದಲಿನ ಎಷ್ಟೊಂದು ಅದ್ವಿತೀಯ ಸನ್ಯಾಸಿಗಳಾಗ್ಲಿ, ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಕೂಡ ಇದ್ರ ಬಗ್ಗೆ ಅವರು ಸನ್ಯಾಸತ್ವ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಅಮೂಲ್ಯವಾದಂತ ಮಾನವ ಜೀವನವನ್ನೇ ತ್ಯಾಗ ಮಾಡಿ ಬದುಕಿದಂತವ್ರು ಸರ್ ಅವರು. ಬಟ್ ಅವ್ರು ಯಾರು ಕೂಡ ನೋಡಿ, ಈಗ ನಾನ್ ಚಿಕ್ಕವನಿದ್ದಾಗೆ ಎಷ್ಟೊಂದು ರಿಲೇಷನ್ಗಳು ಶಾಂತವಾಗಿದ್ದು, ಎಷ್ಟೊಂದೊಂದು ಆರ್ಗ್ಯಾನಿಕ್ ಫುಡ್ ಇತ್ತು ನಾನ್ ಚಿಕ್ಕವನಿದ್ದಾಗ. ಈಗ ಮನುಷ್ಯನನ್ನೇ ಕೊಲ್ಲುವಂತ ಪರಿಸ್ಥಿತಿ, ತಂದೆ ತಾಯಿನನ್ನೇ ಕೊಲ್ಲುವಂತ ಪರಿಸ್ಥಿತಿ. ಒಂದ್ ಚಿಕ್ಕ ಮಗು ಕೂಡ ಈಗ ಒಂದೇನೋ ಪ್ರೈಮರಿ ಏನೋ ಒಂದು ಹೈಸ್ಕೂಲ್ ಹೋಗುವಂತ ಮಗು ಕೂಡ ತಂದೆ ಮೊಬೈಲ್ ಕೊಡದೇ ಇದ್ದಾಗ ಅವನನ್ನೇ ಕೊಲ್ಲುವಂತ ರಿಲೇಶನ್ಶಿಪ್ ಕ್ರಿಯೇಟ್ ಆಗ್ತಾ ಇದೆ ಸರ್. ಮಾನವ ಸಂಬಂಧಗಳೇ ಬೆಲೆ ಇಲ್ದಂತ ಜಸ್ಟ್ ಒಂದು 20-25 ಇಯರ್ಸ್ ಅಲ್ಲಿ ಈ ರೀತಿ ಮಾನವನ ನಮ್ಮ ಈ ಭೂಲೋಕ ಇದೆ ಅಲ್ಲ, ನಾರ್ಮಲ್ ಭೂಲೋಕದಲ್ಲಿ ಈ ಭೂಮಿ ಅಷ್ಟೇ ಇದೆ. ಬಟ್ ಪ್ರತಿದಿನಾನು ನಮ್ಮ ಭಾರತ ದೇಶದಲ್ಲಿ ನಿಯರ್ಲಿ 70,000 ಜನಸಂಖ್ಯೆ ಭಾರತದ ಈ ನೆಲ ಇದ್ದಷ್ಟೇ ಇದೆ. ಬಟ್ 70,000 ಪ್ರತಿ ದಿನಾನು ಕೂಡ ಅಷ್ಟೊಂದು ಜೀವರಾಶಿಗಳು ಆಡ್ ಆಗ್ತಾ ಇದಾವೆ. ಇಲ್ಲಿ ಊಟಕ್ಕೆ ಕೂಡ ಯಾವ ರೀತಿ ಇವರು ಮುಂದಿನ ಪೀಳಿಗೆಗೆ ಯಾವ ರೀತಿ ಅದನ್ನ ಅಡ್ಜಸ್ಟ್ ಮಾಡ್ಕೋತಾರೆ, ಏನಾಗೋದು ಸರ್? ಹಿಂಗೆ ಯಾರೋ ನಿಮ್ ತರನೇ ಒಬ್ಬ ಸನ್ಯಾಸಿ ರಾತ್ರಿ ಎಲ್ಲ ಚಿಂತೆ ಮಾಡ್ತಿದ್ದ. ಅಪ್ಪ ಭಗವಂತ, ಏನಪ್ಪಾ ಇಷ್ಟೊಂದು ಅನ್ಯಾಯಗಳು, ಅಕ್ರಮಗಳು, ದೌರ್ಜನ್ಯಗಳು, ಧರ್ಮವಂತರಿಗೆ ಕಾಲವಿಲ್ಲಪ್ಪ, ಏನ್ ಹಿಂಗೆ ನಡೆದು ಬಿಟ್ರೆ ಮುಂದೆ ಏನು ಅಂತ ಸುಮ್ಮನೆ ನಿದ್ದೆನೆ ಬರ್ತಾ ಇಲ್ಲ. ರಾತ್ರಿ ಎಲ್ಲ ಯೋಚನೆ ಮಾಡ್ತಾ ಇದ್ದ. ಹೀಗೇ ಒಂದು ಮಧ್ಯರಾತ್ರಿ ಆದಾಗ ಭಗವಂತ ಅವನ ಕನಸಲ್ಲಿ ಬಂದ. ಅಲ್ಲೂ ಕೇಳ್ತಾವನಿ, ಅಪ್ಪ ಭಗವಂತ. ಅವನ್ ದೇವ್ರು ಕೇಳ್ದ, ಅಲ್ಲಪ್ಪ ಯಾಕೆ ಹಿಂಗ್ ಓಡಾಡ್ತಿದ್ಯಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಅವನು ಹೇಳ್ದ, ಅಲ್ಲ ಭಗವಂತ, ಲೋಕದಲ್ಲಿ ನೋಡಿ ಅನ್ಯಾಯ, ಅಕ್ರಮಗಳು, ದೌರ್ಜನ್ಯಗಳು ಎಲ್ಲ, ಧರ್ಮ ಹೀನವಾಗಿ ಹೋಗ್ಬಿಟ್ಟಿದೆ, ಧರ್ಮವಂತರಿಗೆ ಕಾಲವಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ, ಏನಪ್ಪ ಹಿಂಗೆ ಆದ್ರೆ ಏನು ಕತೆ ಎಂದ ಅವನು. ಅದಕ್ಕೆ ದೇವ್ರು ಹೇಳ್ದ, ಅಯ್ಯ, ಸೃಷ್ಟಿ ಮಾಡಿರೋ ನನಗೆ ಎಲ್ಲೆಲ್ಲೆಲ್ಲೆಲ್ಲಿ ಸರ್ ಮಾಡಬೇಕು, ಎಲ್ಲೆಲ್ಲೆಲ್ಲೆಲ್ಲಿ ತುಳಿಬೇಕು ನನಗೆ ಗೊತ್ತು. ನೀನು ಸುಮ್ಮನೆ ಮಲ್ಕೊಂಡು ನಿದ್ದೆ ಮಾಡು, ನೀನು ಯಾಕದು ಅಂದ ಅವನು. ಸನ್ಯಾಸಿಗೆ ಹಾಗನ್ನಿಸ್ತು, ಯಾವುದು ನನ್ನ ಕಂಟ್ರೋಲಲ್ಲಿ ಇಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡೋದು ಮೂರ್ಖತನ. ಹೌದಲ್ಲ ಸರ್? ನಿಮ್ಮ ಕಂಟ್ರೋಲಾಗ ಹಬ್ಬ ಅಂದ್ರೆ ಏನಿದೆ? ನಿಮ್ಮ ಉಸಿರಾಟ ನಿಮ್ಮ ಕಂಟ್ರೋಲ್ ಆಗಿದೆ. ಅಂದ್ರೆ ನನಗ ನೀವು ಯೂಟ್ಯೂಬ್ ನೀವು ದೊಡ್ಡ ಈಗ ಅಧ್ಯಾತ್ಮ ಒಂಥರ ಬೆಳೀತಾ ಇರೋ ಯೂಟ್ಯೂಬ್ ಚಾನಲ್ ಸರ್ ನಿಮ್ದು. ನಿಮ್ಮಿಂದ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ, ನಿಜ ಇದ್ದದ ಕಡೆ ನೀವು ಯಾಕೆ ಹೋಗ್ತಾ ಇಲ್ಲ? ಇದು ಧರ್ಮ ಅದು ಇದು ಇದೆಲ್ಲಾನು ನಿಜ ಅಲ್ಲ. ಸುಮ್ನೆ ನೋಡಿ, ನಾರ್ಮಲ್ ಆಗಿ ನೀವೇನೋ ಸಾಲ್ವ್ ಮಾಡ್ತೀನಿ ಅಂತ ನಾರ್ಮಲ್ ಆಗಿ ಕಾಲ್ ಮಾಡ್ತಾರೆ, ಯಾರೋ ಒಂದ್ ಸಾಲ್ವ್ ಮಾಡಿ, ಅದು ನಿಜ. ಮನುಷ್ಯನಿಗೆ ಸಾವಿದೆ, ವಯಸ್ಸಾಗೋದೆ, ರೋಗ ರುಜಿನಗಳು ಬರೋದೆ ಅಂದ್ಮೇಲೆ ಯಾವುದು ಕೂಡ ಸಾಲ್ವ್ ಅನ್ನೋದೇನೆ ಇಲ್ವಲ್ಲ ಸರ್. ನಿಜ ಇದ್ದದ ಕಡೆ ಯಾಕೆ ನಿಮ್ಮಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ರ ಬಗ್ಗೆ ನಿಜವಾಗ್ಲೂ ಜೀವನ ಅಂದ್ರೆ ನಿಜ ಅಲ್ಲ, ನೀವು ನಿಜವಾಗ್ಲೂ ನೆಕ್ಸ್ಟ್ ಜನರೇಷನ್ ಕ್ರಿಯೇಟ್ ಮಾಡಬೇಡಿ ಅನ್ನೋದು ಮೊದಲಿಂದ ಯಾಕೆ ಬಂದಿಲ್ಲ ಅನ್ನೋದು ನನ್ ಕ್ವಶನ್ ಹೊರತು ನಾನು ಇದನ್ನ ಥಿಂಕ್ ಮಾಡಿ. ಅವಶ್ಯವಾಗಿ ದೇವ್ರು ಬಂದು ಹೇಳಿದ್ರು ನಾನು ಆ ಕೆಲಸ ಮಾಡಲ್ಲ. ಯಾಕಂದ್ರೆ ನಾನು ಈಗಿನ್ನು ಹೇಳಿದ್ದೀನಿ, ಯಾವುದು ನಾನೊಬ್ಬ ಪ್ರಜ್ಞಾವಂತನಾಗಿ ನನಗೆ ಅರಿವಿದೆ, ಗೊತ್ತಿಲ್ಲ. ನಿಮ್ಮ ಪ್ರಜ್ಞೆಯ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನೊಬ್ಬ ಪ್ರಜ್ಞಾವಂತನಾಗಿ ನನಗೆ ಅರಿವಿದೆ, ಯಾವುದು ನನ್ನ ಕಂಟ್ರೋಲಲ್ಲಿದೆ, ಅದಕ್ಕೆ ಮಾತ್ರ ಸಮಯ ಕೊಟ್ಟರೆ ನನ್ನ ಜೀವಿತಾವಧಿಯ ಪ್ರತಿ ಕ್ಷಣ ಕೂಡ ನಾನು ಉಪಯುಕ್ತ ಮಾಡಿಕೊಳ್ಬೋದು. ಸುಮ್ಮನೆ ನಿಂತ್ಕೊಂಡು ಬರ್ತಾ ಇರೋ ಮಳೆಯನ್ನು ಆಕಾಶದ ಕಡೆ ಮುಖ ಮಾಡಿಕೊಂಡು ಮಳೆ ಬೈಕೊಂಡು ನಿಂತ್ಕೊಂಡ್ರೆ ಏನು ಪ್ರಯೋಜನ ಇದೆ? ಬಟ್ ಯಾವುದು ಕೂಡ ಸಾಲ್ವ್ ಅನ್ನೋ ಸೊಲ್ಯೂಷನ್ ಅನ್ನೋದು ಇಲ್ವೇ ಅಲ್ಲ. ಹಂಗ ಜಗತ್ತಲ್ಲಿ ಅಂಥದ್ದೇನೋ ಸಾಲ್ವ್. ಒಮ್ಮೆ ಏನು MBBS ಓದಿ ದೊಡ್ಡ ಡಾಕ್ಟರ್ ಅನ್ಸ್ಕೊಂಡಿರೋನು ಕೂಡ ಒಂದು ಕಾಯಿಲೆಯನ್ನ ಶಾಶ್ವತವಾಗಿ ಪರಿಹರಿಸ್ಲಿಕ್ಕೆ ಆಗಲ್ವೇ? ಮನುಷ್ಯರಾಗಿ ನಮಗೊಂದು ಮಿತಿ ಇದೆಯಪ್ಪ. ನನಗೆ ಹಸಿವಾದಾಗ ತಾಯಿ ಊಟ ಮಾಡಿಸ್ತಾಳೆ, ಅವಳು ಊಟ ಮಾಡಿದ ತಕ್ಷಣ ಜೀವನ ಪೂರ್ತಿ ಹಸಿವೆ ಆಗಲ್ವಾ? ಅಥವಾ ನಾನು ಒಮ್ಮೆ ಹಾಸ್ಪಿಟ್ಲಿಗೆ ಹೋಗಿ ಬಂದೆ, ಅದು ಚಿಕಿತ್ಸೆ ತಗೊಂಡು ಬಂದೆ, ಮತ್ತು ನನಗೆ ಜ್ವರ ಬರಲ್ವಾ? ಬರುತ್ತೆ. ಅಂದರೆ ಮತ್ತು ಬರುತ್ತೆ ಅಂದುಕೊಂಡು ಬಿಡಪ್ಪ, ಇದಕ್ಕೊಂದು ಶಾಶ್ವತ ಪರಿಹಾರ ಇಲ್ಲ, ನೀವು ಹಂಗೆ ಸಾಯಿರಿ ಅಂತ ಹೇಳೋಕ್ಕಾಗುತ್ತಾ? ನೋಡಪ್ಪ, ನೀವು ಇದನ್ನು ಮೂಲದಿಂದ ತಗೊಂಡ್ರೆ ಇದು ಯಾಕೆ ನೀವು ಸತ್ಯದ ಕಡೆ ಹೋಗಲ್ಲ? ಸತ್ಯ ಇದೇ ಆಗಿದೆ. ನೀವು ಸತ್ಯಕ್ಕೂ ಮತ್ತೆ ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರೋ ಕೆಲವು ವಿಚಾರಗಳನ್ನು ಸತ್ಯ ಅಂತ ಅಥವಾ ಭಾವಿಸಿಕೊಂಡು ಅದ್ರ ಬಗ್ಗೆ ನೀವು ಮುಂದುವರಿತೀರಾ ಅಂದರೆ ಅವಶ್ಯವಾಗಿ ಮುಂದುವರಿರಿ. ಆದರೆ ನನ್ನ ಸಲಹೆ ಇಷ್ಟು, ನಿಮ್ಮ ಜೀವನ ಅತ್ಯಮೂಲ್ಯವಾದ ಅವಕಾಶ. ನಿಮ್ಮ ಚಿಂತನೆಗಳು ಹೇಗಿರಬೇಕಂದ್ರೆ, ಬಿದ್ದಿರುವ ಜೀವಗಳನ್ನು ಮತ್ತೆ ಮೇಲೆದ್ದು ಬದುಕಿನ ಕಷ್ಟ ಸವಾಲುಗಳನ್ನು ಎದುರಿಸಿ ನಿಲ್ಲುವ ಚೈತನ್ಯವನ್ನು ಕೊಡಬೇಕು. ಸಾವಿನ ಕಡೆ ನಾವು ಕರ್ಕೊಂಡು ಹೋಗೋದಾಗಲಿ ಅಥವಾ ಸಾವನ್ನು ಶಾಶ್ವತ ಅಂದುಕೊಂಡು ನಿಷ್ಕ್ರಿಯರ ಕೂತ್ಕೊಳ್ಳೋದಾಗಲಿ ಅದು ಬದುಕಿನ ಕಟ್ಟುಪಾಡಲ್ಲ. ಇವತ್ತಿನವರೆಗೂ ಎಲ್ಲ ಮಹಾನುಭಾವರು, ದೊಡ್ಡ ದೊಡ್ಡವರು ವೈರಾಗ್ಯವನ್ನು ಬೋಧಿಸಿದ್ರು ಹೌದು,
ಆದರೆ ವೈರಾಗ್ಯ ಅನ್ನೋದು ಕೈಕಟ್ಟಿ ಕೂರುವ ದುರ್ಬಲತೆ ಅಲ್ಲ. ವೈರಾಗ್ಯ ಪುರುಷ ಕೂಡ ಬೆಳಗ್ಗೆ ಎದ್ದೇಳ್ತಾ ಇದ್ದ, ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದ, ನದಿಗೆ ಹೋಗ್ತಾ ಇದ್ದ, ಸ್ನಾನ ಮಾಡ್ತಾ ಇದ್ದ, ಮತ್ತೆ ಆಶ್ರಮಕ್ಕೆ ಬರ್ತಾ ಇದ್ದ, ಶಿಷ್ಯರಿಗೆ ಪಾಠ ಮಾಡ್ತಾ ಇದ್ದ, ಸಂಧ್ಯಾ ವಂದನೆ ಮಾಡ್ತಾ ಇದ್ದ, ಯಾಗ ಯಜ್ಞಗಳನ್ನು ಮಾಡ್ತಾ ಇದ್ದ. ಅಂತೆ ಅಂಥ ವೈರಾಗ್ಯ ಪುರುಷ ಕೂಡ ತಂದೆ ಆದ ಕರ್ಮಗಳನ್ನು ಮಾಡ್ತಾನೆ ಇದ್ದ. ಶ್ರೀಮಂತನಿಗೆ ಒಂದಷ್ಟು ಕರ್ಮಗಳಿದ್ದರೆ, ರಾಜಕಾರಣಿಗಳಿಗೆ ಒಂದಷ್ಟು ಕರ್ಮ ಇದ್ದರೆ, ಸನ್ಯಾಸಿಗೂ ಅವನದೇ ಆದ ಕರ್ಮಗಳಿದ್ದಾವೆ. ಯಾರೂ ಸುಮ್ಮನೆ ಕೂರೋಂಗಿಲ್ಲ. ಹಾಗಾಗಿ ನೀವು ಹೇಳ್ತೀರಿ, ಅಯ್ಯೋ ನೀವು ಇಲ್ಲಿ ಬಂದು ಸಮಾಧಾನ ಮಾಡ್ತೀರಿ, ಯಾವುದಕ್ಕೂ ಶಾಶ್ವತ ಪರಿಹಾರ ಇಲ್ಲ. ಹೌದಪ್ಪ, ನಾನು ಹೇಳ್ತೀನಲ್ಲಯ್ಯ, ಯಾವುದಕ್ಕೂ ಶಾಶ್ವತ ಪರಿಹಾರ ಇಲ್ಲ. ಹುಟ್ಟಿನಿಂದ ಸಾವಿನವರೆಗೂ ಅವನವನ ಪೂರ್ವಜನ್ಮದ ಕರ್ಮಗಳನ್ನು ಅವನು ಅನುಭವಿಸಲೇಬೇಕು. ಡಾಕ್ಟ್ರ್ ಪಕ್ಕದಲ್ಲೇ ಇದ್ದರೂ ಸಾವನ್ನು ತಪ್ಪಿಸೋಕ್ಕಾಗಲ್ಲ. ಸೈನ್ಯ ಪಕ್ಕದಲ್ಲೇ ಇದ್ದರೂ ಕೂಡ ಎದುರಾಳಿಯ ಸೈನ್ಯದಿಂದ ಆಗುವ ಸಾವನ್ನು ತಪ್ಪಿಸ್ಲಿಕ್ಕಾಗಲ್ಲ. ಇದನ್ನು ನಾವು ಅಲೆಕ್ಸಾಂಡರ್ ಕಥೆಯಿಂದ ತಿಳ್ಕೊಂಡಿದ್ದೀವಿ. ಹಾಗಾಗಿ ನಿಮಗೆ ನಾನು ಕೇಳಿಕೊಳ್ಳೋದು, ಹೌದು ನಿಮ್ಮ ಪ್ರಶ್ನೆಗಳಿಗೆ ಯಾರೋ ಮಹಾನ್ ಭಾವ ಉತ್ತರ ಕೊಡ್ಬೋದು, ಆದರೆ ನಾನಷ್ಟು ಜ್ಞಾನಿ ಅಲ್ಲದೇ ಇರ್ಬೋದು. ನಾನು ಹೇಳೋದು, ಈ ಜೀವನದ ಸಾರ್ಥಕತೆಯನ್ನು ನಮಗಿರುವ ಸಂಪನ್ಮೂಲಗಳಲ್ಲಿ ತುಂಬ ಸುಂದರವಾಗಿ ಚೆನ್ನಾಗಿ ಬದುಕು ಹೋಗಬೇಕು. ನಾನೊಬ್ಬ ಅಧ್ಯಾತ್ಮ ಜೀವಿಯಾಗಿ ಸನ್ಯಾಸತ್ವದ ಮನಸ್ಥಿತಿಯವನಾಗಿ ನಾನು ಖಂಡಿತ ಬದುಕನ್ನು ತುಂಬ ಜಿಗುಪ್ಸೆಯಿಂದ ಯಾವತ್ತೂ ನೋಡಲ್ಲ. ನಾನು ಹಾಡು ಹೇಳ್ತೀನಿ, ನಾನು ಕುಣಿತೀನಿ, ನಾನು ಡ್ಯಾನ್ಸ್ ಮಾಡ್ತೀನಿ, ಬಂದವರಿಗೆ ನಾನು ಖುಷಿಯಾಗಿ ಸಾಂತ್ವನ ಹೇಳ್ತೀನಿ, ಅಥವಾ ಅವ್ರಿಗೆ ಆಧ್ಯಾತ್ಮಿಕ ಪಾಠವನ್ನು ಮಾಡ್ತೀನಿ. ಆದರೆ ಅಂತಿಮವಾಗಿ ಬದುಕಿನ ಆ ಜೀವನ ಪ್ರೀತಿ ಅನ್ನೋದು ಇದೆಯಲ್ಲ, ಅದು ಈ ಥರ ಪ್ರಶ್ನೆಗಳನ್ನ ಹಾಕ್ಕೊಂಡು ಹುಡುಕ್ತಾ ಹೋದಾಗ ಬಹುಶಃ ನಿಮಗೆಲ್ಲೋ ಒಂದು ಕೊನೆಯಲ್ಲಿ ಅದೊಂಥರ ಜಗತ್ತಲ್ಲಿ ನನಗೆ ತುಂಬ ಪರ್ಫೆಕ್ಟ್ ಹುಡುಗ ಸಿಕ್ಕಿರು ಮಾತ್ರ ನಾನು ಮದುವೆ ಆಗೋದು, ತುಂಬ ಪರ್ಫೆಕ್ಟ್ ಹುಡುಗಿ ಸಿಕ್ಕಿರು ಮಾತ್ರ ಮದುವೆ ಆಗೋದು ಅಂತ ಯಾರೋ ಒಬ್ಬ ಇಡೀ ಜಗತ್ತಿನ ಪೂರ್ತಿ ತನ್ನ ಸಂಗಾತಿಯನ್ನು ಹುಡುಕೊಂಡು ಹೋದಂತೆ ಎಲ್ಲ ರೀತಿಯಲ್ಲಿ ಚೆನ್ನಾಗಿರೋ ಹುಡುಗಿ ಬೇಕು ಅಂತ ಜಗತ್ತಿನ ಪೂರ್ತಿ ಮದುವೆ ಆಗಲಿಕ್ಕೆ ಒಂದು ಹುಡುಗಿ ಹುಡುಕೊಂಡು ಹೋದ. ಎಲ್ಲ ಸುತ್ತಾಡ್ಕೊಂಡು ಮತ್ತೆ ಅದೇ ಊರಿಗೆ ಬಂದ. ಯಾರು ಕೇಳಿದ್ರು, ಏನಪ್ಪ ಸಿಗ್ಲಿಲ್ವಾ ಹುಡ್ಕೊಂಡು ಹೋದವಳು ಹುಡುಗಿ, ಪರ್ಫೆಕ್ಟ್ ಹುಡುಗಿ ಸಿಗ್ಲಿಲ್ವಾ? ಅದೇ ಸಿಕ್ಕುದ್ಲು, ಬಟ್ ಅವಳು ಪರ್ಫೆಕ್ಟ್ ಆದ ಹುಡುಗನ ಹುಡುಕ್ತಾ ಇಲ್ಲು ಅಂತೀವನು. ಅಂದ್ರೆ ಇವನು ಪರ್ಫೆಕ್ಟ್ ಅಲ್ಲ. ಲೋಕದಲ್ಲಿ ಅಂಥದ್ದೊಂದು ಸ್ಥಿತಿ ಇಲ್ಲ, ಎಲ್ಲವೂ ಸರಿ ಇದೆ ಅಂತ. ಒಟ್ಟು ಸಾವಿನ ನಡುವೆ ನಮ್ಮ ಪಾಲಿಗೆ ಬಂದದ್ದನ್ನು ನಾವು ಅನುಭವಿಸಲೇಬೇಕು. ಇದಾದ ಮರುಕ್ಷಣವೇ ನಿಮಗೆ ಇನ್ನೊಂದು ಪ್ರಶ್ನೆಗಳು ಬರ್ಬೋದು. ಅದೊಂದು ಪ್ರಶ್ನೆಯ ಸರಪಳಿ ಮುಂದುವರಿಯುತ್ತೆ. ಖಾಲಿಯಾಗಿ ಏನು ಬರುತ್ತೋ ನಾನು ಅದನ್ನೇ ಎದುರಿಸ್ತೀನಿ. ನನ್ನಿಂದ ಇನ್ನೊಂದು ಜೀವರಾಶಿಗೆ ತೊಂದರೆ ಆಗ್ಲಿಕ್ಕೆ ನಾನು ಬಿಡಲ್ಲ. ಏನೋ ಲೋಕ ಕಲ್ಯಾಣ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಬರೋ ಪ್ರಶ್ನೆಗಳು ನಿಜವಾಗ್ಲೂ ನಿಮ್ಮ ಆತ್ಮದ ಉನ್ನತಿ ಮಾಡ್ತಾ ಇದ್ದಾವ, ಅಥವಾ ನಿಮ್ಮ ಯಾವುದಾದ್ರೂ ಸತ್ಯಾನ್ವೇಷಣೆಯ ಕಡೆ ಕರ್ಕೊಂಡು ಹೋಗ್ತಿದ್ದಾವ, ಇಲ್ಲ ನಿಜವಾಗ್ಲೂ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ? ಪ್ರಶ್ನೆ ಮಾಡ್ಕೊಳ್ಳಿ, ಅದ್ರ ಪ್ರಶ್ನೆ ಮಾಡ್ಕೊಳ್ಳಿ. ಅದಕ್ಕೆ ನಾನು ಉತ್ತರ ಹೇಳೋದಲ್ಲ. ನಿಜ ಸರ್, ನಿಜ ಸರ್. ನೀವಿಷ್ಟು ಸಮಾಧಾನಾತ್ಮಕವಾಗಿ ನನಗೆ ಆನ್ಸರ್ ಮಾಡಿದ್ರಿ, ನನಗೆ ತುಂಬಾ ಖುಷಿ ಆಯ್ತು ಸರ್. ಏನಂದ್ರೆ ಸರ್, ಈಗ ಎಷ್ಟೇ ನಾವು ಮನಸ್ಸಿಗೆ ನೀವು ಆ ಕ್ಷಣಕ್ಕೆ ಒಂದು ಜೀವಕ್ಕೆ ಒಂದು ಆತ್ಮಕ್ಕೆ ಸಮಾಧಾನ ಉತ್ತರ ಕೊಡು ಈ ಲೈವ್ ಸೆಷನ್ ಮೂಲಕ ಮಾಡ್ತಿರಲ್ಲ, ಅದರಿಂದ ಎಷ್ಟೋ ಜೀವರಾಶಿಗಳಿಗೆ ಖುಷಿ ಆಗುತ್ತಲ್ಲ, ಅದಕ್ಕಿಂತ ಒಂದು ಹೆಮ್ಮೆ ವಿಷಯ ಅಥವಾ ಈ ಜೀವನದ ಸಮಾಧಾನ ಅಥವಾ ಒಂದು ಇದಕ್ಕಿಂತ ದೊಡ್ಡ ವಿಷಯ ಅಲ್ಲ ಸರ್. ಬಟ್ ಯಾವುದೇ ರಿಲೇಶನ್ಶಿಪ್ ಅನ್ನು ನಾರ್ಮಲ್ ಆಗಿ ಗಂಡ ಹೆಂಡತಿ ಇರ್ತಾರೆ ಸರ್ ಅವರು, ಬಟ್ ರಿಲೇಶನ್ ಅನ್ನ ನಾರ್ಮಲ್ ಆಗಿ ಕ್ರಿಯೇಟ್ ಮಾಡ್ತಿರ್ತಾರೆ, ಮಕ್ಕಳು ಮರಿ ಇರ್ತವೆ. ಅದರಿಂದ ಎಷ್ಟೇ ಅವರು ಪ್ರಯತ್ನ ಮಾಡಿದ್ರು ಕೂಡ ಆ ಕ್ಷಣಕ್ಕೆ ಸಮಾಧಾನ ಕೊಟ್ಟರು ಕೂಡ ಮರುಕ್ಷಣನೇ ಅವರಿಗೆ ದುಃಖ ಕಾಡುತ್ತೆ ಹೊರತು, ರಿಲೇಶನ್ ದಿಂದ ತಾವು ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ತಾನು ಖುಷಿಯಿಂದ ಇರಬಹುದು ಹೊರತು, ತುಂಬಾ ಅಂದ್ರೆ ಆ ಏಜ್ ಜನರೇಷನ್ ಅಲ್ಲಿ ಇರುವಂತ ಗಂಡ ಹೆಂಡತಿ ಶಾಂತವಾಗಿ ಇರಬಹುದೇ ಹೊರತು, ಮಕ್ಕಳಿಂದ ಆಗ್ಲಿ ಆ ಬೇರೆ ಜನರೇಷನ್ ಅಲ್ಲಿ ಇರೋ ಮಕ್ಕಳಿಂದ ಒಂದು ವ್ಯಕ್ತಿಯಿಂದ ಇನ್ನೊಂದು ಮನಸ್ಸಿಂದ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ, ಈ ಜಗತ್ತಿನಲ್ಲಿ ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಇನ್ನೊಂದು ವ್ಯಕ್ತಿಯಿಂದ ನಾವು ಖುಷಿ ಇಡೋಕಾಗ್ಲಿ, ಆ ವ್ಯಕ್ತಿಯಿಂದ ನಾವು ಒಂದು ಮನಸ್ಸನ್ನ ಹ್ಯಾಂಡಲ್ ಮಾಡೋದಾಗ್ಲಿ, ಇನ್ನೊಂದು ಮನಸ್ಸನ್ನ ಹ್ಯಾಂಡಲ್ ಮಾಡಿ ನಾವು ಖುಷಿಯಿಂದ ಇರ್ತೀವಿ ಅನ್ನೋದು ಈ ಜಗತ್ತಿನಲ್ಲಿ ಅದು ಯಾವತ್ತೂ ಸಾಧ್ಯನೇ ಇಲ್ಲ. ಅದ್ರ ಸಲುವಾಗಿ ಹೋರಾಟ ಮಾಡ್ತಿದ್ದಾರಲ್ಲ ಪ್ರತಿಯೊಬ್ರು ಕೂಡ ಸರ್, ಇಡೀ ಜನ ಸಮೂಹನೇ ಅದ್ರ ಸಲುವಾಗಿ ಹೋರಾಟ ಮಾಡ್ತಾರೆ ನೋಡಿ, ಮಕ್ಕಳ ಸಲುವಾಗಿ ಹೇಳ್ತಿರೋದು. ಒಂದು ಬಂಧನ ಮುಕ್ತವಾದ ಜೀವನ ಬೇಕು ಅಂತ, ಆದ್ರೆ ಅದು ಆಗಬೇಕು. ಹಾ ಸರ್. ಹಣ್ಣು ಮಾಗಿದ ಮೇಲೆ ರುಚಿ ಹೇಗೋ ಹಾಗೆ ಮಮಕಾರ, ನನ್ನದು, ನನ್ನ ಮಕ್ಕಳು, ನನ್ನ ಹೆಂಡತಿ, ಅಂದ್ರೆ ಇವೆಲ್ಲವನ್ನು ಬಿಡಿಸ್ಕೊಳ್ಬೇಕಂದ್ರೆ ಅದಕ್ಕೆ ಈ ಯಂಗ್ ಏಜಲ್ಲಿ ಸಾಂತ್ವನ ಹೇಳಿದ್ರೆ, ಸಾಂತ್ವನ ಕೇವಲ ಅವರು ಜೀವಂತವಾಗಿರ್ಲಿಕ್ಕೆ ಹೊರತು ಅವರಿಗೆ ಸತ್ಯದ ದರ್ಶನ ಅಲ್ಲ. ಅದು ಸತ್ಯದ ದರ್ಶನ ಸ್ವಯಂ ಅನುಭವದಿಂದ ಬರುವಂತದ್ದು ಅಲ್ವಾ? ನಾವು ಹೇಳೋದು ಸಾಂತ್ವನ. ನಾವು ಸಾಂತ್ವನದ ನಡುವೆ ಸತ್ಯವನ್ನು ಹೇಳ್ತೀವಾದ್ರೂ ಅವ್ರಿಗೆ ಸಾಂತ್ವನ ಹೋದಷ್ಟು ಸತ್ಯ ಹೋಗಲ್ಲ. ಈಗ ನಾವು ಅವ್ರಿಗೆ ಹೇಳ್ತೀವಿ, ಅಪ್ಪ ಯಾಕಯ್ಯ ಆ ಹುಡುಗಿಗೋಸ್ಕರ ಜೀವನವನ್ನೇ
ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನೋ ಸ್ಟೇಜ್ಗೆ ಹೋಗಿದ್ದೀಯಲ್ಲಪ್ಪ. ಇಲ್ಲ ಕಣಯ್ಯ, ಆ ಹುಡುಗಿ ಹೇಗೆ ಭಗವಂತನ ಸೃಷ್ಟಿಯೋ ನೀನು ಒಂದು ಭಗವಂತನ ಸೃಷ್ಟಿ. ನಿನ್ನ ಪಾಲಿಗೆ ಅದು ಇದೆ ಅನ್ನೋದಾದರೆ ಯಾರೂ ತಪ್ಪಿಸೋಕ್ಕಾಗಲ್ಲ. ಅದು ನಿನ್ನ ಪಾಲಿಂದಲ್ಲ ಅನ್ನೋದಾದರೆ ನೀನು ತಿಪ್ಪುರ್ಲಾಗ ಹಾಕಿದ್ರು ನಿನಗೆ ಸಿಗಲ್ಲ. ಬಿಟ್ಬಿಡು. ಆಕೆಗೋಸ್ಕರ ನಿನ್ನ ಜೀವನವನ್ನು ಬರೀ ದುಃಖದಲ್ಲಿ ಕಳಿಬೇಡ. ಹೆತ್ತವರ ಸೇವೆ ಮಾಡು. ಈ ಬದುಕಲ್ಲಿ, ಲೋಕದಲ್ಲಿ ಅಥವಾ ಈ ಜೀವಿತಾವಧಿಯಲ್ಲಿ ಮಾತಾಪಿತೃಗಳೇ ಪ್ರತ್ಯಕ್ಷ ದೇವರು. ಅವರ ಸೇವೆ ಮಾಡ್ತಾ ನೀನು ಅವರ ತಲೆ ತಗ್ಗಿಸದ ಹಾಗೆ ಏನೂ ಮಾಡಬೇಡಪ್ಪ. ಒಳ್ಳೆ ದಾರಿಯಲ್ಲಿ ಹೋಗಪ್ಪ. ಇಷ್ಟು ಹೇಳಿರ್ತೀವಿ ಅಂದ್ಕೋ. ಇದರ ನಡುವೆ ಒಂದು ಸತ್ಯ ದರ್ಶನ ಮಾಡಿಸ್ದೆ. ಏನು? ಮಾತಾಪಿತೃಗಳೇ ನಿನ್ನ ಪ್ರತ್ಯಕ್ಷ ದೇವರು ಒಂದು. ಆ್ಯಂಡ್ ಆ ಹುಡುಗಿ ಬೇರೆಯವರು ಹುಟ್ಟಿರೋ ಮಗಳಾಗಿ ನೀನು ಪ್ರೇಮಿಯಾಗಿ ನೀನು ಹಠ ಹಿಡಿಯಂಗಿಲ್ಲ. ನಾನು ಹೇಳಿದ್ದೇ ಆಗಬೇಕು ಅಂತ ನೀನು ಹಠ ಹಿಡಿಯಂಗಿಲ್ಲ. ಸಿಗಬಹುದು, ಸಿಗದೇ ಇರಬಹುದು. ಸಿಕ್ಕಿದ್ರೆ ಓಕೆ, ಸಿಗದೇ ಇದ್ರು ನನಗೂ ಓಕೆ. ಈ ಮಟ್ಟಿನ ಪ್ರಬುದ್ಧತೆ ಬರ್ಲಿಕ್ಕೆ ಅವನಿಗೆ ತುಂಬ ವಯಸ್ಸಾಗಬೇಕು, ಅಥವಾ ತುಂಬ ಸಮಯ ಬೇಕು ಅವನಿಗೆ. ಆದರೆ ಈ ಸತ್ಯ ಅವನಿಗೆ ಬೇಕಿಲ್ಲ. ಅಯ್ಯೋ ನೀವು ಸಮಾಧಾನ ಮಾಡಿದ್ರಿ ಸರ್, ಥ್ಯಾಂಕ್ ಯು ಸರ್ ಅಂತ ಮತ್ತೆ ನಾಳೆಯಿಂದ ಅದನ್ನೇ ಮಾಡ್ತಾನ ಅವನು. ಅರ್ಥಾತ್ ಡಾಕ್ಟರ್ ಪ್ರಯತ್ನ ಒಬ್ಬ ಮನುಷ್ಯನ ಸಾವನ್ನು ತಡೆಯುವುದಲ್ಲ. ಸಾವು ಇವತ್ತಲ್ಲ ನಾಳೆ ಹಾಗೇ ಆಗುತ್ತೆ. ಏನಂದ್ರೆ ಅವನ ಜೀವಿತಾವಧಿಯನ್ನು ಸ್ವಲ್ಪ ಮುಂದುವರಿಸೋದಷ್ಟೇ. ವೈದ್ಯಕೀಯ ಲೋಕ ಇರುವುದು ಸಾವನ್ನು ತಡೆಯೋಕ್ಕಲ್ಲ. ಸಾವನ್ನು ತಡೆಯೋದಾಗಿದ್ರೆ ವೈದ್ಯಕೀಯ ಲೋಕ ಸಾಧ್ಯವೇ ಇಲ್ಲ ಅಲ್ವೇ? ಅರ್ಥಾತ್ ನಮ್ಮ ಸಾಂತ್ವನವಾದರೂ, ವೈದ್ಯರ ಚಿಕಿತ್ಸೆಯಾದರೂ, ಗುರುವಿನ ಜ್ಞಾನವಾದರೂ ಬದುಕಿದ್ದ ಕಾಲದಲ್ಲಿ ಉತ್ತಮವಾಗಿ ಬದುಕಿ ಅನ್ನೋದಕ್ಕೆ ಹೊರತು ಸಾವನ್ನು ತಪ್ಪಿಸುವ ಸಂಜೀವಿನಿ ಇಲ್ಲಿವರೆಗೂ ಸಿಕ್ಕಿಲ್ಲ. ಹಾಗಾಗಿ ನಿಮ್ಮ ಪ್ರಶ್ನೆಗಳು, ನನ್ನ ಕೆಲಸಗಳು ಎಲ್ಲರೂ ಕೂಡ ಆ ಸತ್ಯದ ಕಡೆ ಹೋಗುತ್ತಾ ಇದ್ದೀವಿ. ನಿಮ್ಮ ಪ್ರಶ್ನೆ ಚೆನ್ನಾಗಿದೆ, ಆದರೆ ನನ್ನ ಪ್ರಕಾರ ಅದನ್ನು ಸ್ವಲ್ಪ ಲೋಕಹಿತಕ್ಕೆ ಬಳಸ್ಕೊಳ್ಳಿ. ನಿಮ್ಮ ಸಮಯವನ್ನು ಅತ್ಯುನ್ನತವಾಗಿ ಬಳಸ್ಕೊಳ್ಳಿ. ಮಕ್ಕಳು ಮಾಡ್ಕೊಳ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಜೀವಿತಾವಧಿಯನ್ನು ತುಂಬ ಪ್ರಶ್ನೆಗಳಿದ್ದಷ್ಟು ನಾವು ಹೆಚ್ಚು ಅಜ್ಞಾನಿಗಳಾಗ್ತೀವಿ. ಹೆಚ್ಚು ಖಾಲಿ ಇದ್ದಷ್ಟು ಜ್ಞಾನೋದಯ. ಬುದ್ಧ ಹೇಳ್ತಾರೆ, ಜ್ಞಾನೋದಯ ಅಂದರೆ ಎಲ್ಲವೂ ಗೊತ್ತಿರೋದಲ್ಲ, ಏನೂ ಇಲ್ಲದ ಖಾಲಿ ಸ್ಥಿತಿಯೇ ಜ್ಞಾನೋದಯ. ನನಗೆ ಏನೇನೋ ಅದು ಸರಿನಾ, ಇದು ಸರಿನಾ, ಅದು ತಪ್ಪ, ಇದು ತಪ್ಪ, ಅವ್ರು ಸರಿನಾ, ಇವ್ರು ಸರಿನಾ, ಅದು ಇದು ತಲೆಯಲ್ಲಿ ತುಂಬಿಕೊಂಡು ನೀನು ತುಂಬ ಏನೇನೋ ಆಗ್ಬಿಟ್ರೆ ನೀನು ಬಗಡಾಗಿ ಹೋಗ್ಬಿಡ್ತೀಯ. ಕುಡಿಯಲು ಯೋಗ್ಯವಲ್ಲದ ನೀರಾಗ್ಬಿಡ್ತೀಯ, ಬಗಡ, ಕೊಳಚೆ ನೀರು. ಬುದ್ಧ ಹೇಳ್ತಾನೆ, ಜ್ಞಾನೋದಯ ಅಂದರೆ ಖಾಲಿ, ಪ್ರಕೃತಿಯಲ್ಲಿ ಲೀನವಾಗುವುದು. ನಾನು ಒಬ್ಬ ಮುಖಕ್ಕೆ ಒಬ್ಬ ಬ್ರಾಹ್ಮಣ ಬಂದು ಮುಖಕ್ಕೆ ಕೂಗಿದ್ರು ಕೂಡ ಅವನು ಬುದ್ಧ ಮುಂದೆ ಸುಮ್ಮನೆ ಹೋದ. ಬ್ರಾಹ್ಮಣನಿಗೆ ಬೇಜಾರಾಗೋಯ್ತು. ಅಯ್ಯ, ನಾನು ನಿನ್ನ ಮುಖಕ್ಕೆ ಕೂಗಿದೆ, ನೀನು ಯಾಕೆ ನನಗೆ ಬೈಲಿಲ್ಲ ಅಂದಾಗ ಬುದ್ಧ ಹೇಳ್ತಾನೆ, ಅಪ್ಪ ನಾನು ನಿನಗೆ ಹಿಂದೆ ನೋವಾಗೋ ಥರ ಮಾತಾಡಿರೋದ್ರಿಂದಲೇ ನನಗೀಗ ನೀನು ಉಗಿದಿದೀಯ, ಸುಮ್ಮನೆ ಏನು ಉಗಿದಿಲ್ಲ. ಹಾಗಾಗಿ ನಾನು ನಿನಗೆ ನೋವು ಕೊಟ್ಟಿದ್ದೆ, ಈಗ ನೀನು ನನಗೆ ನೋವು ಕೊಟ್ಟೆ, ಅಲ್ಲಿಗೆ ಸರಿ ಹೋಯಿತು, ನಾನು ಬೇಜಾರು ಮಾಡ್ಕೊಳ್ಳಿಕ್ಕೆ ಕಾರಣ ಇಲ್ಲ ಅಂತ ನಾವು. ಬಟ್ ನಿಜ ಸರ್. ಬಟ್ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈಗೇನ್ ಜನರೇಷನ್ ಆಗ್ಲಿ, ನಾರ್ಮಲ್ ಈ ಮಟ್ಟಕ್ಕೆ ಈ ಯುಗ ಆಗ್ಲಿ, ಈಗಿನ ಮಟ್ಟಕ್ಕೆ ಈ ಜನರೇಷನ್ ಅಪ್ಡೇಟ್ ಆಗಿರೋ ಈ ಮಟ್ಟವನ್ನ ನಾವು ಗಮನಿಸ್ತಾ ಇದ್ರೆ, ನಾರ್ಮಲ್ ಆಗಿ ನನಗ್ ಮಂದಿ ಇನ್ನೊಬ್ರು ಜಂಜಾಟಗಳಾಗ್ಲಿ, ಇನ್ನೊಬ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ, ಈ ರೀತಿ ನನ್ ಕ್ವಶನ್ಸ್ ಬೇಡ ಸರ್. ಬಟ್ ಒಂದ್ ಏನಂತಂದ್ರೆ, ನೀವೇನಂದ್ರೆ ಈಗ ನೀವು ಈ ಲೋಕದಲ್ಲಿ ಒಂದು ತಲ್ಲಿನ ಆಗೋ ತರ ಬದುಕಿ ಹೋಗ್ಬೇಕು, ಅದು ನಿಜವಾದ ಬದುಕು ಅನ್ನೋದು ನಿಮ್ ಕ್ವಶನ್ಸ್. ನಾನೇನ್ ನಾರ್ಮಲ್ ಆಗಿ ಇದನ್ನೇ ದಿನಂಪ್ರತಿ ಥಿಂಕ್ ಮಾಡೋದಾಗ್ಲಿ ಅದನ್ನ ಯಾವತ್ತು ನಾನು ಥಿಂಕೇ ಮಾಡಲ್ಲ. ಜಸ್ಟ್ ನನಗೆ ನಿಮ್ಗ್ ಕಾಲ್ ಮಾಡ್ಬೇಕು, ಈ ರೀತಿ ಕ್ವಶನ್ಸ್ ನನ್ನಲ್ಲಿ ತುಂಬಾ ಮೊದ್ಲಿಂದಾನು ಯಾವತ್ತು ಕ್ವಶನ್ಸ್ ಬಂದ್ ಹೋಗಿದಾವ ಅಷ್ಟೇ, ಅದನ್ನ ಯಾವತ್ತು ಥಿಂಕ್ ಮಾಡ್ತಾ ಇರಲ್ಲ. ಬಟ್ ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ನಾನು ಶಾಂತವಾಗಿರ್ಬೇಕು, ಇಡೀ ಜೀವನವನ್ನ ನಾನು ಅನುಭವಿಸ್ಬೇಕು, ನನ್ನಲ್ಲಿ ನಾನು ತಲ್ಲೀನವಾಗಬೇಕು, ಅಥವಾ ನನ್ನ ಸಲುವಾಗಿ ತನ್ನ ಜೀವನವನ್ನು ತ್ಯಾಗ ಮಾಡುವಂತ ಒಂದು ಬಂಧನ ನನ್ನ ಜೊತೆ ಇರ್ಬೇಕು, ಅಥವಾ ಒಂದು ಏನೋ ಹೆಂಡತಿಯಾಗಿ ಒಂದು ವ್ಯಕ್ತಿ ಬಯಸ್ತಾ ಇರ್ತಾನೆ. ಬಟ್ ನಿಜವಾಗ್ಲೂ ಈಗಿನ ಇರೋ ಮಟ್ಟದಲ್ಲಿ ಅದು ಯಾವುದು ಕೂಡ ಮಾನವನಿಗೆ ಅದು ಯಾವತ್ತೂ ಸಿಗಲ್ಲ ಅನ್ನೋದು ಎಲ್ಲ ತತ್ವಜ್ಞಾನಿಗಳಿಗೂ ಕೂಡ, ಎಲ್ಲ ನಿಮ್ಮಂತ ಹೆಚ್ಚಿನ ಜ್ಞಾನ ಇರುವಂತವ್ರಿಗೂ ಕೂಡ ಗೊತ್ತಿದೆ. ಬಟ್ ಯಾಕೆ ಅದನ್ನ ಬೋಧನೆ ಮಾಡ್ತಲ್ಲ, ಇದು ಯಾವತ್ತು ಸಿಗೋದೇ ಇಲ್ಲ. ಒಳ್ಳೆ ಒಂದು ಊಟನೇ ಸಿಗೋದಿಲ್ಲ ಅಂದ್ಮೇಲೆ ಏಕಾಂತ ಆಗ್ಲಿ, ಈ ಜೀವನವನ್ನ ಅನುಭವಿಸ್ಬೇಕಂದ್ರೂ ಕೂಡ ಅವನೇ ಕ್ರಿಯೇಟ್ ಮಾಡ್ಕೊಂಡಿರೋ ಆ ಮಕ್ಕಳಾಗ್ಲಿ, ಅವನ ಬಂಧನವಾಗ್ಲಿ ಅವನನ್ನ ಯಾವತ್ತು ಬಿಡೋದೇನೇ ಇಲ್ಲ ಅಲ್ವಲ್ಲ. ಒಂದು ವೇಳೆ ನಾಳೆ ಯಾವುದೋ ಒಂದು ಹೆಣ್ಮಗಳನ್ನು ಅಥವಾ ಯಾವುದೋ ಯುವಕನನ್ನು ಕರ್ಕೊಂಡು ಬಂದು ನಾನು ಅವನನ್ನು ಸಂಪೂರ್ಣವಾಗಿ ಸಂಸಾರ ಅಥವಾ ಲೌಕಿಕತೆಯಿಂದ ಬೇರ್ಪಡಿಸಿ ನಾನು ಅಲೌಕಿಕ ಕಡೆ ಕರ್ಕೊಂಡು ಬಂದೆ ಅನ್ಕೋ, ಅವ್ರ ಅಪ್ಪ ಅಮ್ಮ ಬಂದು ನನ್ನ ಆಶ್ರಮನೇ ಉಂಡಿಸ್ಬಿಡ್ತಾರೆ. ನನ್ನ ಮಗನ ಹಾಳು ಮಾಡ್ಬಿಟ್ಟೆ ನೀನು ಅಂತಾರೆ. ಎಲ್ಲ ಮಹನೀಯರು ಇಂಥದ್ದೊಂದು ಅನುಭವಕ್ಕೆ ಒಳಗಾಗಿರ್ತಾರೆ. ಅವರು ಅದಕ್ಕೆ ಟಚ್ಚೇ ಮಾಡಲಿಲ್ಲ. ಅವರು
ಹಾ ಸರ್. ಅವ್ರೇನ್ ಬಟ್ ಮಾಡಿದ್ರು? ಯಾಕೆ ನಿಜದ ಬೆನ್ನ ಹತ್ತಿ No, no, ಯಾಕೆ no, ಈ no, ತತ್ವಜ್ಞಾನಿಗಳು no, ಹೋಗ್ತಾ ಇಲ್ಲ? Christian, ಸುಮ್ನೆ no, ಇಲ್ಲದೆ ನಾನು ಇರೋದನ್ನ ಕೇಳಿಸ್ಕೊಳ್ಳಿ. ಹಾ ಸರ್. ಹಾ ಸರ್ ಹೇಳಿ. ಯಾವುದು ಎಂದಿಗೂ ಸಾಧ್ಯವಿಲ್ಲವೋ. ಹಾ ಸರ್. ಅರೆ, ಒಬ್ಬರಿಗೆ ಸೇಬಣ್ಣು ಇಷ್ಟ, ಒಬ್ಬರಿಗೆ ಪರಂಗಿಹಣ್ಣು ಇಷ್ಟ, ಒಬ್ಬರಿಗೆ ಕಲ್ಲಂಗಡಿ ಇಷ್ಟ, ಒಬ್ಬರಿಗೆ ಕಿತ್ಲೆ ಇಷ್ಟ, ಕೆಲವೊಬ್ಬರಿಗೆ ದ್ರಾಕ್ಷಿ ಇಷ್ಟ. ಎಲ್ಲರಿಗೂ ಒಂದೇ ಹಣ್ಣು ಇಷ್ಟ ಅಪ್ಪ ಅನ್ನೋ ಸ್ಥಿತಿ ಇಲ್ಲ. ಎಲ್ಲರಿಗೂ ಅವ್ರವ್ರದ್ದೇ ಇಷ್ಟ ಕಷ್ಟಗಳು ಇದ್ದಾವೆ. ಹಾಗೆ ನಿಮಗೆ ಒಬ್ಬರಿಗೆ ವೈರಾಗ್ಯ ಇಷ್ಟ, ಒಬ್ಬರಿಗೆ ಸನ್ಯಾಸ ಇಷ್ಟ, ಒಬ್ಬರಿಗೆ ಸುಮ್ಮನಿರೋದು ಇಷ್ಟ, ಇನ್ನು ಕೆಲವೊಬ್ಬರಿಗೆ ಹಾರಾಡೋದು ಇಷ್ಟ, ಇನ್ನು ಕೆಲವೊಬ್ಬರಿಗೆ ಮಕ್ಕಳು ಮರಿ ಇಷ್ಟ, ಇನ್ನು ಅಂದರೆ ವಿವಿಧ ರೀತಿಯ ಜನ ಇದ್ದಾರೆ ಅಲ್ವಪ್ಪ. ಈ ವೈವಿಧ್ಯತೆ ಲೋಕದಲ್ಲಿ ಹೊಂದಿದೆ, ಪ್ರಕೃತಿಯೂ ಹೊಂದಿದೆ, ಮನುಷ್ಯನೂ ಹೊಂದಿದ್ದಾನೆ. ಈಗ ನೀವು ಈಗ ಯೋಚನೆ ಮಾಡ್ತೀರಿ, ಆದ್ರೆ ಲೋಕ ಎಲ್ಲ ಹಿಂಗೆ ಯೋಚನೆ ಮಾಡುತ್ತಾ? ಇಲ್ಲ. ನೀವು ಹೇಳ್ತೀರಿ ಯೋಚನೆ ಮಾಡೋ ಥರ ನೀವು ಮಾಡಿ ಅಂತ. ಅರೆ, ನಾವು ಹೇಳೋದೆಲ್ಲ ಲೋಕದಲ್ಲಿ ಇರೋದಾಗಿದ್ರೆ ಸದ್ಯೋಗ ಆಗುತ್ತಿತ್ತು, ಹೌದಲ್ಲ? ಈಗ ನಿಮ್ಮದೇ ಬೋಧನೆ ವಿಚಾರಗಳು ನಾನು ಹೇಳ್ತೀನಪ್ಪ ನಾಳೆ, ಯಾರು ಮದುವೆ ಆಗಬೇಡಿ, ಒಂದು ವೇಳೆ ಆಗಿದ್ರು ಕೂಡ ಮಕ್ಕಳು ಮಾಡ್ಕೊಳ್ಬೇಡಿ, ಹಂಗೂ ಮಾಡ್ಕೊಂಡಿದ್ರು ಕೂಡ ನಿಮ್ಮ ಮಕ್ಳಿಗೆ ನೀವು ಹೇಳಿ ಇಲ್ಲಪ್ಪ ಮದುವೆ ಆಗಬೇಡ, ಮಕ್ಕಳು ಮಾಡ್ಕೊಳ್ಬೇಡ ಅಂತ ಹೇಳಿ ಸಾಧ್ಯವೇ ಇಲ್ಲ. ಹೇಳಿದ ಲೋಕದಲ್ಲಿ ಎಲ್ಲ ಮಹನೀಯರು ಬಂದು ಹೇಳೋದೆಲ್ಲ ಹೇಳಾಗಿ ಹೋಯ್ತು, ಪಾಲಿಸೋದೊಂದೇ ಬಾಕಿ ಇರೋದು. ಹಾಗಾಗಿ ಎಲ್ಲರೂ ಹೇಳಾಗಿದೆ ಸರ್, ಎಲ್ಲರೂ ಎಲ್ಲ ಹೇಳಾಗಿದೆಯಪ್ಪ, ಎಲ್ಲ ಹೇಳಾಗಿದೆ. ಇವನ್ ನಾವು ಹೇಳ್ತಿರೋದು ಪುನರುಚ್ಚಾರ ಅಷ್ಟೇ. ಬಟ್ ಒಂದಂತೂ ಸತ್ಯ, ಒಂದು ಶಕ್ತಿ, ಬ್ರಹ್ಮಾಂಡದ ಒಂದು ಶಕ್ತಿ, ಆ ಭಗವಂತ, ಆ ಪರಮಾತ್ಮ ಅಥವಾ ಪ್ರಕೃತಿ, ಯಾವುದನ್ನು ಇಟ್ಟುಕೊಳ್ಳಬೇಕು, ಯಾವುದನ್ನು ಇಟ್ಟುಕೊಳ್ಳಬಾರದು, ನಾವೆಲ್ಲ ಅದ್ರ ಮುಂದೆ ಬಹಳ ಚಿಕ್ಕವರು. ನಾವು ತೀರ್ಮಾನ ಮಾಡೋದಲ್ಲ ಯಾರಿರ್ಬೇಕು ಯಾರಿರಬಾರ್ದು ಅಂತ, ಪ್ರಕೃತಿ ತೀರ್ಮಾನ ಮಾಡುತ್ತೆ. ಕರೋನಾದಂತ ಇನ್ನೊಂದು 10-15 ವೈರಸ್ಗಳು ಬಂದ್ರೆ ಮುಗೀತು ಲೋಕದ ಕತೆ. ನಾನು ಯಾಕೆ ಅಷ್ಟಲ್ಲೇ ಕೆಡಿಸ್ಕೊಳ್ಬೇಕು? ಸಾಸಿವೆ ಸುಖಕ್ಕೆ ಸೆಟ್ ಸಾಗರದಷ್ಟು ದುಃಖ ಇದೆ ಅಂತ ಗೊತ್ತಿದ್ರು ಕೂಡ ನೆಕ್ಸ್ಟ್ ಜನರೇಷನ್ ಕ್ರಿಯೇಟ್ ಮಾಡ್ತಿದ್ದಾನಲ್ಲ ಸರ್. ಇಷ್ಟ ದೊಡ್ಡ ಮನುಷ್ಯನ ಅವಶ್ಯಕತೆ ದೇವರು ನೋಡಿ ಸರ್, ದೇವರು ಧರ್ಮ ಇದೆಲ್ಲವನ್ನ ನಾವೇ ಕ್ರಿಯೇಟ್ ಮಾಡ್ಕೊಂಡು ಒಂದು ಹುಚ್ಚ ಮೂರ್ಖ ಒದ್ದಾಡ್ತಾ ಇದ್ದಾನೆ ಸರ್. ಇದ್ರ ಅವಶ್ಯಕತೆ ಇಲ್ಲಲ್ಲ, ಯಾವಾಗ ಬದಲಾಗ್ತಾನೆ ಸರ್. ಅವಶ್ಯಕತೆ ಇಲ್ಲ, ನನ್ನ ಪ್ರಕಾರ ಇದೆ. ಒಬ್ಬ ಮನುಷ್ಯನಿಗೆ ದೇವರು ಅಥವಾ ಧರ್ಮ ಅಥವಾ ಶಿಕ್ಷೆ ಅಥವಾ ಎಂಥದ್ದು ಯಾವುದರ ಭಯ ಭಕ್ತಿನೇ ಇಲ್ಲ ಅಂದಿದ್ರೆ ಸಮಾಜ, ತನಗೆ ಭಯ ಇದ್ದಾಗ, ತಾನ್ ಅಸಹಾಯಕತೆ ಇದ್ದಾಗ ದೇವರನ್ನ ನೆನಪು ಮಾಡ್ಕೊಂಡು ಅದೇನೋ ಒಂದು ನನಗ್ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅನ್ನೋದನ್ನೇ ಹೊರತು ಸರ್, ಒಂದ್ ರೋಡಲ್ಲಿ ಒಂದು ಸಣ್ಣ ಮಗು ಒದ್ದಾಡ್ತಾ ಸಾಯ್ತಾ ಇರುವಾಗ ಯಾವುದೇ ದೇವರಾಗ್ಲಿ ಧರ್ಮ ಆಗ್ಲಿ ಇದು ಯಾವ್ದು ಕಾಪಾಡಲ್ಲ ಸರ್. ದೇವರ ಗುಡಿಯಲ್ಲೇ ಕೂಡ ಮರ್ಡರ್ ಆಗ್ತಾ ಇರುವಾಗ, ದೇವರ ಗುಡಿಯಲ್ಲೇ ಕೂಡ ಒಬ್ಬ ವ್ಯಕ್ತಿಯನ್ನ ಚುಚ್ಚಿ ಕೊಲ್ತಾ ಇರುವಾಗ, ದೊಡ್ಡ ಮೊಹಮ್ಮದ್ ಗಜ್ನಿ ಅಂತವ್ರು ನಮ್ಮ ದೇಶದ ಎಷ್ಟೋ ಮಹಾನ್ ದೊಡ್ಡ ದೇವಸ್ಥಾನಗಳ ರುಂಡವನ್ನೇ ಕಡಿತಾ ಇರುವಾಗ ದೇವರಿಗೆ ಹೇಗ್ ಸರ್ ಅದ ಕರುಣೆ ಬರ್ಲಿಲ್ಲ, ಹೇಗ್ ಸರ್ ಬದಲಾವಣೆ ಆಗೋಕ್ ಸಾಧ್ಯ? ನಾವು ಕ್ರಿಯೇಟ್ ಮಾಡ್ಕೊಂಡು ಒದ್ದಾಡ್ತಾ ಇರೋದಲ್ಲ ಸರ್. ಇದ್ರಲ್ಲಿ ನಿಜವಾದ ಜ್ಞಾನಿಗಳ ಮಾತು ನೀವು ಕೇಳಿಸ್ಕೊಂಡ್ರೆ ಈ ಮಾತು ನೀವು ಆಡಲ್ಲ. ಯಾವ ನಿಜವಾದ ಜ್ಞಾನಿ ಕೂಡ ಸಿನಿಮಾದಲ್ಲಿ ತೋರಿಸುತ್ತಾರ ದೇವ್ರು ಬಂದು ಏನೋ ಒಡೆದಾಕ್ಬಿಡ್ತಾನೆ ಅಂತ ಯಾವ ನಿಜವಾದ ಜ್ಞಾನಿನೂ ಹೇಳಲ್ಲ. ನಮ್ಮಲ್ಲಿರುವ ಎಲ್ಲ ಕಥೆಗಳು ಕೂಡ ಸೂಚಕ. ನಿಮ್ಮ ಕರ್ಮ ನಿಮ್ಮನ್ನು ಹಿಂಬಾಲಿಸುತ್ತೆ. ಯಾವ ದೇವರು ಬಂದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಪೂಜಾರಿ ಅನ್ಕೊಂಡ್ರು ಕೂಡ ದೇವ್ರು ಏನು ಮಾಡಲ್ಲ, ಇದು ಎಲ್ರಿಗೂ ಗೊತ್ತು. ಆದ್ರೆ ನಾವು ಬೋಧಿಸ್ತಾ ಇರೋದು ಗರ್ಭಗುಡಿ ಒಳಗಡೆ ಹೋಗಿ ಕೊಲ್ಲುವ ಕ್ರೂರತೆಯನ್ನು ದೂರ ಮಾಡಲಿಕ್ಕೆ ನಾವು ಡಿವೈನಿಟಿಯನ್ನು ಬಳಸ್ಕೊಳ್ತಾ ಇದ್ದೀವಿ. ನಿಜವಾದ ಜ್ಞಾನಿಯ ಆ ಜ್ಞಾನಿಯ ಮಾತನ್ನು ಕೇಳಿ ಅವನು ಯಾವತ್ತೂ ಹಿಂಗೆ ಹೇಳಿರೋಕೆ ಸಾಧ್ಯವೇ ಇಲ್ಲ. ನೀವು ಹೇಳಿ ಯಾಕೆ ಹೇಳ್ತಿದ್ದೀರಾ ಮಾತು, ಅಯ್ಯೋ ದೇವ್ರು ಇಲ್ಲಿ ಯಾಕೆ ಸರ್ ಇದು ಹಿಂಗೆ, ಅವನು ಹಂಗೆ ಅಲ್ಲೇ ಕೊಂದರೂ ಕೂಡ ಯಾವ ದೇವರು ಬರಲಿಲ್ಲ, ಯಾವುದೋ ದೇವರು ಬಂದು ಕಾಪಾಡ್ತಾನೆ ಅಂತ ಯಾವ ಜ್ಞಾನಿನೂ ಹೇಳಿರಲ್ಲ. ನಿಮ್ಮ ಶುದ್ಧ ಕರ್ಮಗಳು ಮಾತ್ರ ನಿಮ್ಮನ್ನು ಕಾಪಾಡಬಲ್ಲವು. ಅರ್ಥ ಆಯ್ತಲ್ಲಪ್ಪ? ಇಲ್ಲ ಸರ್, ಈಗ ನೋಡಿ ನಾರ್ಮಲ್ ಆಗಿ ಕರ್ಮಗಳು, ಶುದ್ಧ ಕರ್ಮಗಳು ನಮ್ಮನ್ನ ಕಾಪಾಡ್ತೇವೆ ಅಂತ ನೀವ್ ಹೇಳ್ತೀರಾ ಸರ್. ಕರ್ಮ ಇದೆಲ್ಲವನ್ನೇ ನಾವೇ ಕ್ರಿಯೇಟ್ ಮಾಡಿದ್ದು. ಕರ್ಮ ನೋಡಿ, ಈಗ 1,000 ಕೋಟಿ ಜನಸಂಖ್ಯೆ ಆಗಿದೆ. ಈಗ ಭೂಮಿ ಮೇಲೆ ಬರ್ಬೇಕಾದ್ರೆ ಒಬ್ಬನಿಂದ ಇಷ್ಟೊಂದಾಗಿದೆ. ಈಗ ಇಷ್ಟೊಂದು ಜನಸಂಖ್ಯೆಗಳಿಗೂ ಕೂಡ ಅಷ್ಟೇ ಎಷ್ಟು ಮಲ್ಟಿಪೈ ಆಗ್ತಾ ಇದ್ದಾಗ ಕರ್ಮಗಳು ಎಷ್ಟಿದ್ರು ಒಬ್ಬನಿಂದಾನೇ ನೋಡಿ. ಈಗ ಒಮ್ಮೆಲೆ ಮಾಡಪ್ಪ, ನಾಳೆ ಯಾರನ್ನಾದ್ರೂ ಹೋಗಿ ಬೆಳಗಿನ ಎದ್ದು ಹೋಗಿ ಒಬ್ಬನ ಕೊಲೆ ಮಾಡು, ಒಬ್ಬನ ಹೊಡಿ, ನಿನ್ಗೆ ಅವ್ರು ಏನೂ ಮಾಡ್ಲಿಲ್ಲ ಅಂದ್ರೆ ಕರ್ಮ ಇಲ್ಲ ಅಂತ ನಾನೇ ಹೇಳ್ತೀನಪ್ಪ, ನಿನ್ ಪಾದಕ್ಕೆ ಬೀಳ್ತೀನಿ, ಆಯ್ತಾ?
ಇಲ್ಲ ಅವ್ರು ಏನ್ ಮಾಡೋದಲ್ಲ, ನಾವ್ ಏನೇನು ನಾರ್ಮಲ್ ಆಗಿ ನಾವ್ ಏನ್ ಮಾಡ್ತೇವೆ ಅದನ್ನ ಇಲ್ಲಿ ನಾವು ಭೂಮಿ ಮೇಲೆ ನಾವು ಹುಟ್ಟಿದೀವಿ ಅಂದ್ಮೇಲೆ ನಾರ್ಮಲ್ ಆಗಿ ಏನಾಗುತ್ತೆ ಅದು ಕರ್ಮ. ನೀವೇನ್ ಹೇಳ್ತಿದ್ರ, ಎಲ್ಲಾ ಧರ್ಮಗಳು ಏನ್ ಹೇಳ್ತವೆ, ಕರ್ಮ 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 ಅನ್ನೋದು ಒಬ್ಬನೇ ಹುಟ್ಟಿದ್ದು ಮೊದಲು ಭೂಮಿ ಮೇಲೆ, ಅದು ಇಷ್ಟು 1,000 ಕೋಟಿಗೆ ಕರ್ಮ ಹೆಂಗ್ ಕಂಟಿನ್ಯೂ ಆಯ್ತು? ಒಬ್ಬನೇ ಹುಟ್ಟಿದ್ದು ಅವನಿಂದ ಇನ್ನೊಬ್ಬನ ಆಗೋಕ್ಕಿಂತ ಮುಂಚೆ ಹಿಂದೆ ಇದ್ದೇ ಇರ್ಲಿಲ್ಲ ಅವನು, ಮುಂದೆ ಕರ್ಮ ಹೆಂಗ್ ಕ್ರಿಯೇಟ್ ಆಯ್ತದು? ಇತ್ತಪ್ಪ, ನಿನ್ನ ಜ್ಞಾನದಲ್ಲಿ ಇಲ್ಲ ಅಂದ್ರೆ ನನ್ನ ಜ್ಞಾನದಲ್ಲಿ ಇತ್ತು. ನಿಮಗೆ ಗೊತ್ತಿಲ್ವಾ? ಒಂಚೂರು ಓದ್ ತಿಳ್ಕೊಳ್ಳಿ. ಈಗ ನೋಡಿ ಸರ್, ಈಗ ನೋಡಿ ಬೇಡ ಕೇಳಿಸ್ಕೊಳ್ಳಿ. ಅಲ್ಲ, 1 ಸೆಕೆಂಡ್ ಸರ್, 1,000 ಕೋಟಿ ಈಗ ನಾರ್ಮಲ್ ಸರ್, ಇಷ್ಟು ಲಾಸ್ಟ್ ಸರ್ ನೀನ್ ಕೇಳಿಸ್ಕೊಳ್ಳಪ್ಪ. ಇಲ್ಲ ಇಲ್ಲ ಇಲ್ಲ, ನಾನು ಅಂದ್ಕೊಂಡೆ ನಿನ್ನದು ಪ್ರಬುದ್ಧ ಮನಸ್ಥಿತಿ ಅಂತ. ಇಲ್ಲ ಸರ್, ಇದೊಂದು ಟೈಮ್ ವೇಸ್ಟ್. ನೀವಂತೀರ ಅಯ್ಯೋ ಒಬ್ಬ ಮನುಷ್ಯನಿಂದ ಇಷ್ಟು ಕೋಟಿ ಆಗಿದ್ದಿ, ಈ ಮುಂಚೆ ಇರಲಿಲ್ಲ, ಇದೆ ನಿಮಗಿರ್ಲಿಲ್ಲಪ್ಪ, ನಮಗಿತ್ತು. ನಿಮಗೆ ಮಾತ್ರ ಅದು ಎಲ್ಲಿ ಓದಿದ್ರು ನನಗೆ ಗೊತ್ತಿಲ್ಲ. ಯಾವ ಚಿಂತನೆಗಳು, ಯಾವ ಕಟ್ಟುಪಾಡುಗಳು ಸಮಾಜದ ಏಳಿಗೆಯನ್ನು ಮಾಡ್ತವೆ, ಸಮಾಜದಲ್ಲಿ ನೆಮ್ಮದಿಯನ್ನು ತರ್ತವೆ, ಅದು ಸತ್ಯ, ಅದು ಇರಬೇಕು. ಯಾವ ನಂಬಿಕೆಗಳು ಮೂಢವಾಗಿದ್ದಾವೆ, ಇನ್ನೊಬ್ಬರನ್ನ ಅನ್ಯಾಯಕ್ಕೊಳಪಡಿಸ್ತವೆ, ತಾರತಮ್ಯವನ್ನು ಮಾಡ್ತವೆ, ಅವಿಲ್ಲ. ಲೋಕದಲ್ಲಿ ಒಳ್ಳೆಯವರು ಹೇಳೋರು ಇದ್ದಾರೆ, ಸತ್ಯ ಹೇಳೋರು ಇದ್ದಾರೆ, ಸುಳ್ಳು ಹೇಳೋರು ಇದ್ದಾರೆ. ನಾನು ಹೇಳ್ತೀನಿ ಅವ್ರು ಸರಿ ಇವರು ತಪ್ಪು ಬೇಡ. ಇವತ್ತಿನವರೆಗೂ ನನ್ನ 1000 ಕಾರ್ಯಕ್ರಮಗಳನ್ನು ನಾನು ಯಾರನ್ನು ಹೀಯಾಳಿಸಿಲ್ಲ. ನನಗೆ ತಪ್ಪು ಅನ್ನಿಸ್ತಾ ನಾನು ಅದನ್ನು ಎತ್ಕೊಳ್ಳೋಕ್ಕೆ ಹೋಗಲ್ಲ. ಅಯ್ಯೋ ಅವ್ರು ಹಿಂಗೆ ಹೇಳಿದ್ರು ಅದು ನಂಬೇಡಿ ಅಂತ ನಾನು ಹೇಳೋದೇ ಇಲ್ಲ. ಯಾಕಂದ್ರೆ ನಾನು ಏನೋ ಒಳ್ಳೇದು ಹೇಳಲಿಕ್ಕೆ ಬಂದಿದ್ದೀನಿ ಹೊರತು ಯಾರೋ ಹೇಳಿದ್ದನ್ನು ಖಂಡಿಸ್ಲಿಕ್ಕೆ ನಾನು ಬಂದಿಲ್ಲ. ನನ್ನನ್ನು ಫಾಲೋ ಮಾಡೋ ಕೆಲವು ಲಕ್ಷಾಂತರ ಜನಕ್ಕೆ ಹಿಂಗೆ ಹೋಗ್ರಪ್ಪ ಅಂತ ಹೇಳಬಲ್ಲೆ. ನೋಡ್ರಪ್ಪ ನೀವೆಲ್ಲ ಅವನಿದ್ದಾನಲ್ಲಪ್ಪ, ಅವನು ಹೇಳ್ತಾನಲ್ಲ, ಅವನ ಮಾತನ್ನು ನೀವು ನಂಬೇಡಿ, ನಾನು ಯಾವತ್ತೂ ಹೇಳಲ್ಲ. ಯಾಕೆ? ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು, ಅದು ಭಗವದ್ಗೀತೆ ಬೋಧಿಸಿದ ಕೃಷ್ಣನೇ ಎಲ್ಲ ಹೇಳಿದ ಮೇಲೆ ಅರ್ಜುನನಿಗೆ ಹೇಳ್ದ, ಅಪ್ಪ ಏನೇನು ಧರ್ಮವೋ ಏನೇನು ಒಳ್ಳೆಯದೋ ಎಲ್ಲ ಹೇಳಿದ್ದೀನಿ, ಈಗ ನಿನಗೆ ಸರಿ ಅನ್ಸಿದ್ರೆ ಮಾಡು, ಅದು ನಿನಗೆ ಬಿಡ್ತೀನಿ ಇಂದ. ಇನ್ನು ನಾನು ಯಾರು ಇದನ್ನೇ ಮಾಡಿ ಅಂತ ಹೇಳಲಿಕ್ಕೆ? ನಾನೀಗ ಧರ್ಮ ಅನ್ಸಿದ್ದನ್ನು ಹೇಳ್ತೀನಿ, ಮಾಡೋದಾದರೆ ಮಾಡಿ. ಇಲ್ಲ ನಾನು ಅವ್ರು ಯಾರೋ ಹೇಳ್ದಂಗೆ ಬಲಿ ಪೂಜೆ ಮಾಡ್ತೀನಿ, ನಾನು ದೇವರಿಗೆ ಏನೋ ಹರಕೆ ಕೊಡ್ತೀನಿ, ಅಥವಾ ನಾನು ಆ ಮೂಲಕ ಕೆಟ್ಟ ಪೂಜೆ ಪುನಸ್ಕಾರದಲ್ಲಿ ಹೋಗಿ ನಾನು ಏನೋ ಸಿದ್ಧಿಸ್ಕೊಳ್ತೀನಿ. ಇಲ್ದ್ರಪ್ಪ, ಹಂಗೇನು ಇಲ್ದ್ರಪ್ಪ, ನೀವು ಒಳ್ಳೆ ದಾರಿಯಲ್ಲಿ ನಿಮ್ಮ ಪಾಡಿ ನಿಮ್ಮ ಕರ್ಮ ಮಾಡ್ರಪ್ಪ, ಅದಕ್ಕೆಲ್ಲ ಆಸೆ ಬೀಳ್ಬೇಡ್ರಪ್ಪ ಅಂತ ನಾನು ಹೇಳ್ತೀನಿ. ಇಲ್ಲ ನಾವು ಇದನ್ನೆಲ್ಲ ನಂಬಲ್ಲ, ನಾವು ತುಂಬ ಗುಡಿ ಗೋಪುರಗಳನ್ನು ಸುತ್ತಿ ಅಥವಾ ಅದು ಈಗ ಯಜ್ಞ ಅದು ಇದು ಮಾಡಿಸಿ ಅದು ಏನೇನೋ ಮಾಡಿಸಿ ನಾನು ಹಂಗೆ ಸಿದ್ಧಿ ಪಡ್ಕೊಳ್ತೀನಿ, ನಂಗೆ ಜ್ಞಾನ ಬೇಕಾಗಿಲ್ಲ ಅಂದರೆ ಅದು ಅವನ ಇಚ್ಛೆ. ಹಾಗಾಗಿ ಪ್ರಪಂಚದಲ್ಲಿ ಒಬ್ಬ ಮನುಷ್ಯನಿಂದ ಇದೆಲ್ಲ ಆಗ್ಬಿಟ್ಟಿದೆ, ಅಥವಾ ಅಲ್ಲಿಂದ ಇಲ್ಲಿವರೆಗೂ ಕರ್ಮಗಳನ್ನು ನಾವೇ ಸೃಷ್ಟಿ ಮಾಡಿದ್ದೀವಿ, ಅದು ಇದು ಇಲ್ಲಪ್ಪ. ಕರ್ಮ ಯಾವುದು ನಿಮ್ಮ ಬದುಕಿನಲ್ಲಿ ನಿಮಗೆ ಶ್ರೇಯಸ್ಸನ್ನುಂಟು ಮಾಡುತ್ತೋ, ನಿಮಗೆ ಒಳ್ಳೆಯ ಆಲೋಚನೆಗಳು ಬರೋದು ಕೂಡ ಯಾವುದೋ ಪೂರ್ವಜನ್ಮದ ಪುಣ್ಯ ಇರಬೇಕು. ನಿಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬಿಟ್ಬಿಡಿ. ಆದರೆ ನಾನು ಹೇಳ್ತೀನಿ, ನೀವು ಈ ಪ್ರಶ್ನೆಗಳನ್ನು ಎಲ್ಲೇ ಹೋಗಿ ಕೇಳಿ, ನನ್ನಷ್ಟು ಸಮಾಧಾನವಾಗಿ ಯಾರೂ ಕೇಳಲ್ಲ. ಇದನ್ನು ನಾನು ಈಗಲೇ ಹೇಳಿದ್ದೀನಿ. ನನಗೆ ಗೆಲ್ಲಬೇಕು ಅನ್ನೋ ಆಸೆನೂ ಇಲ್ಲ, ಅಥವಾ ನೀವು ಗೆದ್ದು ಬಿಡ್ತೀರಾ ಅನ್ನೋ ಅಸೂಯೆನೂ ಇಲ್ಲ. ನನಗೆ ಇದೊಂದು ಚರ್ಚೆ ಆಗಬೇಕಿತ್ತಷ್ಟೇ. ಇದು ಇನ್ನೂ ಆಳವಾಗಿ ಹೋಗ್ಬೇಕು. ಆದರೆ ಈ ಕಾರ್ಯಕ್ರಮದ ಉದ್ದೇಶ ಅದಲ್ಲ. ನಾನು ಸತ್ಸಂಗದಲ್ಲಿ ಇಂಥವನ್ನೆಲ್ಲ ಚರ್ಚೆ ಮಾಡ್ತೀನಿ. ಹಾಗಾಗಿ ನಿಮಗೆ ನಾನು ಹೇಳೋದು, ಈ ಮೂಲಕ ಇನ್ನೊಬ್ಬರ ಆಚರಣೆಗಳನ್ನು ಹೌದು ಅದು ತಪ್ಪಿರಬಹುದು, ಆದರೆ ನನಗದು ಬೇಡ. ನಾನು ಒಳ್ಳೆಯದು ಶುರು ಮಾಡೋಣ. ಯಾವುದನ್ನು ಆಗಬೇಕು ಅಂತ ನಾನು ಬಯಸ್ತಿದ್ದೀನೋ ಅದು ನನ್ನಿಂದಲೇ ಶುರುವಾಗಲಿ, ಅಲ್ವೇ? ಯಾವುದನ್ನ ಇಲ್ಲ ಹಿಂಗಾಗಬೇಕು ಸರ್ ಅಂತ ಹೇಳ್ತಿದ್ದೀರಲ್ಲ, ಅದು ನಿಮ್ಮಿಂದಲೇ ಶುರುವಾಗಲಿ. ಅಷ್ಟು ಮಾಡಿ ಮಕ್ಕಳು ಮಾಡ್ಕೊಳ್ತಿರೋ ಬಿಡ್ತಿರೋ, ಬಟ್ ತುಂಬ ಏನೇನೋ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ತಂದೆ ತಾಯಿ, ಇವತ್ತು ನಾನಾದರೂ ಅಷ್ಟೇ ಸರ್, ತುಂಬ ದೇವಸ್ಥಾನಕ್ಕೆ ಹೋದ ವ್ಯಕ್ತಿ ನಾನಲ್ಲ. ಆದರೆ ಭಗವಂತನ ನಂಬೋ ವಿಚಾರದಲ್ಲಿ ನನಗೆ ಬಹಳ ದೊಡ್ಡ ಅನುಗ್ರಹ ಇದೆ, ಅಥವಾ ಭಗವಂತನ ಅನುಗ್ರಹದಿಂದ ನಾನು 4 ಜನಕ್ಕೆ ಏನೋ ನನಗೆ ತಿಳಿದಿರುವಷ್ಟು, ನಾನು ಅಲ್ಪಜ್ಞಾನಿ, ನನಗೆ ತಿಳಿದಿರುವಷ್ಟು ಒಳ್ಳೇದು ಹೇಳ್ತೀನಿ. ಅದು ಮರುಕ್ಷಣವೇ ನಾನು ಅಜ್ಞಾತವಾಸ ಮಾಡ್ತಿದ್ದೀನೇನೋ ನಂಗೆ ಬದುಕ್ತೀನಿ, ಯಾರಿಗೂ ಸಿಗಲ್ಲ. ಅರ್ಥಾತ್ ನನ್ನ ಬದುಕಲ್ಲಿ ನಾನು ಅಯ್ಯೋ ನಾನು ಯಾಕೆ ಮದುವೆ ಆಗಬೇಕು, ನಾನು ಯಾಕೆ ಮಕ್ಕಳು ಮಾಡಿಕೊಳ್ಬೇಕು, ನಾನು ಯಾಕೆ ಇದು ಮಾಡಬೇಕು, ಇಲ್ಲ. ನಾನು ಎಲ್ಲವನ್ನೂ ಕೂಡ ಏನೇ ಯೋಚಿಸಿ ಮಾಡ್ಲಿಕ್ಕೆ ಹೋದ್ರು ಇನ್ನೇನೋ ಆಗ್ತಾ ಇದೆಯಲ್ಲ, ಮತ್ತೆ ನನ್ನ ಯೋಚನೆಗೂ ಮೀರಿದ್ದು ಇನ್ನೇನೋ ನಡೀತಾ ಇದೆ ಇಲ್ಲಿ. ಈಗ ನಾನು ಅಂದ್ಕೊಳ್ತೀನಿ,
ಇಲ್ಲಪ್ಪ ನನ್ನ ಮಕ್ಕಳು ಮಾಡ್ಕೊಳ್ಬಾರ್ದು, ನನ್ನ ಮದುವೆ ಆಗಬಾರ್ದು, ನಾನು ಹಿಂಗೆ ಇರಬೇಕು, ಮತ್ತು ಎಲ್ಲರೂ ಹಿಂಗೆ ಇರಬೇಕು, ನಾನು ಎಲ್ಲ ಬೀದಿಯಲ್ಲಿ ಹೋಗಿ ಟಮಟೆ ಬಾರಿಸ್ಕೊಂಡು ಬಂದರೂ ಕೂಡ ಎಲ್ಲ ಮಾಡೋದನ್ನೇ ಮಾಡ್ತವ್ರು. ಯಾಕೆ? ಯಾವುದೋ ಒಂದು ಆಗಲಿಂದ ಆಳವಾಗಿ ಒಂದು ಸಂಪ್ರದಾಯವನ್ನು ಹುಟ್ಟಾಕ್ಬಿಟ್ಟಿದ್ದಾರೆ. ಬಟ್ ಅದರಿಂದ ಈ ಲೋಕಕ್ಕೇನು ಕೆಡುಕಿಲ್ಲ. ನಾನು ಅದನ್ನು ಘಂಟಾಘೋಷವಾಗಿ ಹೇಳಬಲ್ಲೆ. ಯಾಕೆ ನೀನು ಏನೇ ಪ್ರಕೃತಿಗೆ ವಲಸು ಮಾಡಿದ್ರು, ಏನೇ ಅನ್ಯಾಯ ಮಾಡಿದ್ರು, ಅದನ್ನು ರಿಕವರ್ ಮಾಡ್ಕೊಳ್ಳೋ ಶಕ್ತಿ, ನಿಮ್ಮನ್ನು ತುಳಿದು ಪ್ರಕೃತಿ ನಿಲ್ಲೋ ಶಕ್ತಿ ಪ್ರಕೃತಿಗಿದೆ. ಹಾಗಾಗಿ ಮನುಷ್ಯನಿಂದ ಏನೋ ತುಂಬ ದೊಡ್ಡ ಈ ಥರದ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವನು ಇಂದ್ರಿಯ ಇನ್ನೂ ಒಂದು ಹೆಜ್ಜೆ ಹೋಗಿ ಇರೋದೇ ಜೀವನ ಉಂಡು ತಿಂದು ಸಾಯಬೇಕು ಅನ್ನೋರೇ ಇದ್ದಾರೆ. ಆ ಕಾರಣಕ್ಕೆ ಎಷ್ಟು ಅನ್ಯಾಯಗಳು ಮಾಡ್ಕೊಂಡು ಬದುಕ್ತಿದ್ದಾರೆ. ಹಾಗಾಗಿ ನಮ್ಮ ಜೀವಿತಾವಧಿಯಲ್ಲಿ ಸ್ವಲ್ಪ ಈ ಜನ್ಮವನ್ನ ಚಿಂತನೆ ಮಾಡೋಣ. ವಾದ ಬೇರೆ, ಚರ್ಚೆ ಬೇರೆ. ನಾನು ವಾದ ಮಾಡ್ಲಿಕ್ಕೆ ಆಸೆ ಪಡಲ್ಲ, ಅಂಡ್ ನನಗೆ ಗೆಲ್ಲಬೇಕು ಅನ್ನೋ ಆಸೆನೂ ಇಲ್ಲ. ಎಲ್ಲವೂ ಕೂಡ ಮನುಷ್ಯನ ಆಸೆ, ದುರಾಸೆ ಎಲ್ಲದಕ್ಕೂ ಬಲಿಯಾಗುತ್ತಾ ಇರೋದು ಈ ಪ್ರಕೃತಿ. ನಿಜ ಸರ್, ನಿಜ. ಅವನು ಎಷ್ಟು ಬೇಡ್ರಪ್ಪ, ಆಸೆಗಳು ಕಡಿಮೆ ಮಾಡಿಕೊಳ್ಳಿ, ಆಸೆಯೇ ದುಃಖಕ್ಕೆ ಮೂಲ, ಏನು ಹೇಳಿದ್ರು ಅವನು ಮಾಡೋದೇ ಮಾಡ್ತಿದ್ದಾನೆ. ಆದ್ರೆ ಈ ನಡುವೆ ಕೆಲವರು ಸಜ್ಜನರಿದ್ದಾರೆ, ಅವರ ಬಗ್ಗೆ ಕಾಳಜಿ ಅಷ್ಟೇ ನಮ್ಮಂತವ್ರಿಗೆ. ನಿಜ ಸರ್. ಅವರಿಗೆ ಒಂದು ನೆಮ್ಮದಿ ಕೊಡ್ಲಿಕ್ಕೆ ಈ ತರದ್ದು ಮಹಾನುಭಾವರು ಉಟ್ಟುಕೊಂಡು ಬರುತ್ತಾರೆ. ಇರ್ಲಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ನನಗೇನಂದ್ರೆ ನಿಮ್ಮ ಶ್ರೀಮತಿಯಿಂದ ಹಿಡಿದು ನಿಮ್ಮಿಂದ ಹಿಡಿದು ಎಲ್ಲರೂ ಇದೇ ಚಿಂತನೆಯವರಾದ್ರೆ ಸರಿ. ನೀವು ಮಾತ್ರ ಇಲ್ಲ, ನಾವು ಯಾವಾಗ್ಲೂ ಅಂದ್ರೆ ನಮ್ಮ ಶ್ರೀಮತಿಯವರಿಗಾಗ್ಲಿ ಈ ಚಿಂತನೆ, ನಾನು ಮದುವೆ ಮಾಡೋಕ್ಕಿಂತ ಮುಂಚೆನೇ ಈ ಚಿಂತನೆನ ಅವರಿಗೆ ಕ್ವಶನ್ ಕೇಳಿದಾಗ ಅವರು ಸಡನ್ ಆಗಿ ಒಂದ್ 15 ದಿನ, ಒಂದ್ 20 ದಿನ ಥಿಂಕ್ ಮಾಡಿದ್ರು. ನೀನ್ ಹೇಳ್ತಿರೋದೆಲ್ಲ ನಿಜಾನೇನೆ ಇದೆ, ಇದೆಲ್ಲ ಸುಮ್ನೆ ಈ ರೀತಿ ಸುಮ್ನೆ ಹೋಗ್ತಿದಾರ ಅಂತ ಅವರು. ನಾನ್ ಜಸ್ಟ್ ನನ್ನದೇ ಆದಂತ ಚಿಂತನೆ ಇಲ್ಲ ಸರ್, ನನ್ ಜೊತೆನೆ ಒಂದ್ 10 ಜನ ಇದ್ದಾರೆ ಸರ್. ಅವ್ರು ಯಾರಿಗೂ ಕೂಡ ನಾನು ಹೇಳೋದ್ರಲ್ಲಿ ಮತ್ತೊಂದ್ ಸರ್, ನನಗೆ ಯಾವತ್ತು ಗೆಲ್ಬೇಕು, ನಾನು ಹೇಳೋದು ವಾದ, ನನ್ನ ಆಸೆ, ನಾನ್ ದೊಡ್ಡ ಸಾಧನೆನೇ ಮಾಡಿದ್ರು ಅದೇನು ವ್ಯರ್ಥನೆ ಅಂತ ಹೇಳ್ತಿದ್ದೀನಿ ಅಂದ್ಮೇಲೆ ನನಗೆ ಗೆಲ್ಬೇಕು ಅನ್ನೋ ನನ್ನ ಉದ್ದೇಶ ಇಲ್ಲ. ನಾನ್ ಶ್ರೀಮಂತಿಯವ್ರಿಗೆ ಅಷ್ಟೇ ಅಂತ ಹೇಳ್ತಿಲ್ಲ, ನಮ್ ತಂದೆ ತಾಯಿ ಕೂಡ. ನಮ್ ತಂದೆ ತಾಯಿ, ನೀವೇನ್ ನನ್ ಮೊದ್ಲು ಹೇಳಿದ್ರಿ, ನಿಮ್ ತಂದೆ ತಾಯಿ ಇದೇ ತರ ಯೋಚನೆ ಮಾಡಿದ್ರಿ, ನೀನ್ ಹುಟ್ತಾ ಇರ್ಲಿಲ್ಲಪ್ಪ ಅಂತ ನೀವ್ ಕೇಳಿದ್ರಿ. ನಮ್ ತಂದೆ ತಾಯಿ ಏನ್ ಯೋಚನೆ ಮಾಡಿದ್ರಿ ಅಂದ್ರೆ, ನಿನ್ನಂತ ಯೋಚನೆ ನನಗಿದ್ದಿದ್ರೆ ನಾನ್ ನಿನ್ನನ್ನೇ ಹುಟ್ಟಿಸ್ತಾ ಇರ್ಲಿಲ್ಲಪ್ಪ, ನಾನ್ ನಿನ್ನ ಹುಟ್ಟಿಸೇ ತಪ್ಪು ಮಾಡಿದ್ವಿ, ಈ ಜೀವನವನ್ನೇ ವ್ಯರ್ಥ ಅಂತ ನಮ್ ತಂದೆ ತಾಯಿ ಇದನ್ನೇ ಬದಲಾಗ್ತಾ ಇದ್ದಾರೆ. ಇಲ್ಲಪ್ಪ, ಆಯ್ತು, ಅವ್ರಷ್ಟೇ ಅಲ್ಲ, ಆಯ್ತು, ನಿಮ್ಮ ಮನೆಯ ಕಥೆ ಆಗಿರ್ಬೋದು. ಆದ್ರೆ ನಮ್ಮ ಹಿರಿಯರು ಹೇಳೋಗಿದ್ದಾರೆ, ಒಂದು ಜೀವರಾಶಿಗೆ ಜನ್ಮ ಕೊಡುವುದು ಪುಣ್ಯದ ಕೆಲಸ. ನಿಮ್ಮ ದೃಷ್ಟಿಯಲ್ಲಿ ಅದು ಏನಿದೆ ಅದನ್ನ ಸಾರಿ, ಅದನ್ನ ಪಾಲನೆ ಮಾಡೋರು ಮಾಡ್ಕೊಳ್ಳಿ. ಬಟ್ ನಾನು ಇದನ್ನ ನನ್ನ ಈ ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ನಾನು ಒಪ್ಪೋದಿಲ್ಲ, ಅಥವಾ ನಾನು ಅದನ್ನ ಸಮ್ಮತಿಸೋದು ಇಲ್ಲ. ಇಲ್ಲ ಸರ್, ನನ್ನ ಕೊನೆ ಸಂದೇಶ ಸರ್ ಒಂದೇ ಸರ್, ಒಂದು ಜೀವವನ್ನು ಸೃಷ್ಟಿ ಮಾಡೋದು ಈ ಭೂಮಿ ಮೇಲೆ, ಅದರಿಂದ ಎಷ್ಟೋ ಕೋಟ್ಯಾಂತರಗಳ ಪಾಪಕ್ಕೆ ಅದು ಕಾರಣ ಆಗುತ್ತೆ ಅನ್ನೋದು ನನ್ನ ಒಂದು ಸಂದೇಶ. ಆಯ್ತಪ್ಪ, ಒಳ್ಳೇದಾಗಲಿ. ಆ ವಿಚಾರವನ್ನ ಒಂದು ವೇಳೆ ನಿಮ್ಮೂರಲ್ಲಿರೋ ಒಂದು 20 ಮನೆಗೆ ಹೇಳ್ಕೊಂಡು ಬನ್ನಿ. ಹಾ ಸರ್, ಸಾಧ್ಯ. ಅದು ನಿಜವಾಗ್ಲೂ ಪುಣ್ಯದ ಕೆಲಸ, ನಿಜವಾಗ್ಲೂ ಮಾನವನ ಬದಲಾವಣೆಗೆ ಅದು ನಿಜ ಅನ್ನೋದೇ ನನ್ನ ಒಂದು ಉದ್ದೇಶ ಸರ್. ಮಾನವನೇ ಇಲ್ಲ, ಬದಲಾವಣೆಯಲ್ಲಿ ಬಂತು. ಮಾನವನ ಬದಲಾವಣೆ ಅಂದ್ರೆ ಎಷ್ಟೋ ಪಾಪದ ಪುಣ್ಯ ಒದ್ದಾಡಿ ಸಾಯೋ ಜೀವಗಳು ಉಳಿಯುತ್ತವೆ ಅನ್ನೋದು ಒಂದು ನಂಬಿಕೆ ಸರ್. ಒಂದು ಸಿಂಹಕ್ಕೆ ಬೋಧಿಸಬಹುದೇ, ಯಾಕೆ ನೀನು ಪ್ರಾಣಿಗಳನ್ನ ತಿಂತೀಯ, ಯಾಕೆ ಹಿಂಸೆ ಮಾಡ್ತೀಯ? ಸಿಂಹಕ್ಕೆ ಬಿಟ್ಬಿಡಿ, ಮನುಷ್ಯನಿಗೆ ಬೋಧನೆ ಮಾಡಿದ್ರು ಅವನದನ್ನ ತಗೊಳ್ಳಲ್ಲ. ಬಿಕಾಸ್ ನನ್ನ ಪ್ರಕಾರ ನಾವು ಹಿಂಸೆಗಳ ವಿಚಾರದಲ್ಲಿ ಬೇಡಪ್ಪ ಹಿಂಸೆ ಅಂತ ಹೇಳ್ಬೋದು, ಅಥವಾ ನಾವು ಯಾರಿಗೂ ಅನ್ಯಾಯ ಮಾಡೋ ವಿಚಾರದಲ್ಲಿ ಬೇಡಪ್ಪ ಅನ್ಯಾಯ ಅಂತ ಹೇಳ್ಬೋದು. ಆದ್ರೆ ಹುಟ್ಟಿನ ವಿಚಾರದಲ್ಲಿ ನನ್ನ ಪ್ರಕಾರ ಅದು ನಮ್ಮ ಕೈಯಲ್ಲಿಲ್ಲ. ಇಲ್ಲ, ನಮ್ಮ ಕೈಯಲ್ಲಿ ಇದೆ ಸರ್. ನಾವು ಮಕ್ಕಳನ್ನ ಬೇಡ ಅಂತ ತಕ್ಷಣ ನಿಲ್ಲಿಸಬಹುದಲ್ಲ, ಅಥವಾ ನಾವು ಈಗಿನ ಪ್ರಬುದ್ಧತೆ ಪ್ರಕಾರ ಒಬ್ಬ ಮಾನವ ಪ್ರಾಣಿ ಸರ್. ನೀನು ಮನುಷ್ಯ ಸಂಕುಲವನ್ನು ತಡಿಬಹುದು, ಭಗವಂತ ಮತ್ತೊಮ್ಮೆ ಡೈನೋಸರ್ ಸಂಕುಲವನ್ನು ತರ್ತಾನ, ಅಲ್ಲೋಗಿ ನೀನೇನ್ ಹೇಳ್ತೀಯ? ಇಲ್ಲ, ಇಷ್ಟೊಂದು ಪ್ರಬುದ್ಧತೆ ಇರೋ ಮಾನವನಿಗೆ ಮನುಷ್ಯನ ಕುಲವನ್ನು ಮಾತ್ರ ಒಂದ್ ವೇಳೆ ನಾಶ ಮಾಡಬಹುದು ಅನ್ನೋದಾದ್ರೂ ಕೂಡ ಈ ಜೀವಸಂಕುಲ ಅಂದ್ರೆ ಅದ್ರಲ್ಲಿ ಮನುಷ್ಯ ಮಾತ್ರ ಇಲ್ಲ, ಎಲ್ಲ ಜೀವರಾಶಿಗಳು ಇದ್ದಾವೆ. ಎಲ್ಲಕ್ಕೂ ಸರ್, ಎಲ್ಲವನ್ನ ತಡಿಬಹುದು, ಮಾನವನ ಸಾಧ್ಯನೇ ಇಲ್ಲ. ನೀವೊಂದು ಅಟ್ಲೀಸ್ಟ್ ಈಗಿರೋ ಪ್ರಬುದ್ಧತೆಯನ್ನ ಮಾನವನಿಗೆ ಅವಕಾಶ ಮಾಡಿಕೊಡಲ್ಲ ನಾನು, ಸಾರಿ. ಅಂಡ್ ಈ ಪ್ರಶ್ನೆಯೇ ಅಸಂಬದ್ಧ. ಅಂಡ್ ಪ್ರಶ್ನೆ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಹೆಚ್ಚು ಜನರ ಹತ್ರ ಕೇಳಕ್ ಹೋಗ್ಬೇಡಿ, ನಿಮ್ಗೆ ದೊಡ್ಡ ಪಟ್ಟ ಕಟ್ಟಿಬಿಡ್ತಾರೆ.
ಓಕೆ ಓಕೆ ಸರ್. ಇಲ್ಲ ಪಟ್ಟ ಕಟ್ಲಿ ಆದ್ರೂ ಸರ್ ನನಗೆ ಇದಕ್ ಉತ್ತರ ನೀವು ಆಲ್ಮೋಸ್ಟ್ ಪ್ರಯತ್ನ ಮಾಡಿದ್ರಿ ಸರ್. ನನ್ನ ಸಮಾಧಾನಕ್ಕೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ಕೊಟ್ಟಿದ್ರಿ. ನಾನ್ ದಡ್ಡ ಕಣೆ, ನನ್ಗೆ ಅಷ್ಟೇ ತಿಳುವಳಿಕೆ ಇಲ್ಲ. ಇಲ್ಲ ಇಲ್ಲ ಸರ್, ದಡ್ಡ ಇಲ್ಲ. ಆದ್ರೂ ನಮ್ಗ ಇಷ್ಟೊಂದು ಅಮೂಲ್ಯವಾದ ಟೈಮಿಂಗ್ ಕೊಟ್ರಿ ಸರ್. ನನಗೆ ತುಂಬಾ ಋಣಿಯಾಗಿರ್ತೀನಿ ಸರ್. ನಾನು ಆಗ್ಲಿ, ಶುಭವಾಗ್ಲಿ. ಭಗವಂತ ಇನ್ನು ಹೆಚ್ಚು 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 ಚಿಂತನೆ ಮಾಡುವ ಶಕ್ತಿ ಕೊಟ್ಟು ಸತ್ಯದ ದರ್ಶನವನ್ನಂತೂ ಈ ಜೀವಿತಾವಧಿಯಲ್ಲಿ ನೀವು ಮಾಡುವಂತಾಗಲಿ. ನಿಮ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು. ನನಗೆ ಭಗವಂತ ತಾಳ್ಮೆ ಹೆಚ್ಚು ಕೊಟ್ಟುಬಿಟ್ಟಿದ್ದಾನೆ ಕೆಲವು ವಿಚಾರದಲ್ಲಿ. ಪ್ರಶ್ನೆಗಳು ಕೆಲವೊಮ್ಮೆ ಹಾಗಿರ್ತವೆ, ಮೇಲ್ನೋಟಕ್ಕದು ಇದೇನಪ್ಪ ಹುಚ್ಚುಂತರ ಅಂತ ಅನಿಸ್ಬೋದು. ಅವ್ರಿಗಿರೋ ಪ್ರಶ್ನೆಯಲ್ಲಿ ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ನಾನು ಹೇಳ್ತೀನಿ, ಇದೊಂದು ಸುಂದರವಾದ ಬದುಕು. ಬಂದಿದ್ದೀರಿ, ನಾನು ಬಸ್ ಹತ್ತೋಕ್ಕಿಂತ ಮುಂಚೆ ಹತ್ತಬೇಕೋ ಬೇಡವೋ ಯೋಚನೆ ಮಾಡೋಣ. ಆದರೆ ಈ ಜನನ ನನ್ನ ಕೈಲಿ ಇಲ್ಲ, ಏನು ಮಾಡೋದು? ಈಗ ನಮ್ಮ ತಂದೆ ತಾಯಿ ನಿರ್ಧಾರ ಮಾಡ್ಬೋದಿತ್ತು ಅಂತ ಹೇಳ್ಬೋದು. ನಮ್ಮನ್ನು ಯಾಕೆ ಹುಟ್ಟಿಸಿದ್ರಿ, ತಪ್ಪಲ್ವಾ? ಅಯ್ಯೋ ಏನೋ ಗೊತ್ತಿಲ್ಲದೆ ಹುಟ್ಟಿಬಿಟ್ನಪ್ಪ ಅಂತ ಅಂದ್ಬಿಟ್ಟು ತಕ್ಷಣ ಅವ್ರಿಗೊಂದು ಯೋಚನೆ, ನಮ್ಮಪ್ಪ ನನ್ನ ಯಾಕೆ ಹುಟ್ಟಿಸೋದ? ಇದು ಮುಗಿಯೋದ ಕತೆ. ಹಾಗಾಗಿ ಹುಟ್ಟಿನ ಬಗ್ಗೆ ಪ್ರಶ್ನೆ ಬೇಡ. ಹುಟ್ಟಿನ ನಂತರದ ಸಾವಿನ ಮುಂಚೆ, ಹುಟ್ಟಿನ ನಂತರ, ಈ ಮಧ್ಯದ ಬದುಕು ನಮಗೆ ಬೇಕನ. ನಾವು ನೀತಿಯುತವಾದ ಜೀವನವನ್ನು ಮಾಡೋಣ. ಯಾಕೆ ಹುಟ್ಟಿದ್ವಿ ಅನ್ನೋದಕ್ಕಿಂತ ಹುಟ್ಟಾದ ಮೇಲೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಭಗವಂತನ ಸ್ಮರಣೆ ಮಾಡಬೇಕು. ಸಜ್ಜನರ ಸೇವೆ, ಸಜ್ಜನರ ಸಹವಾಸ, ಹೆತ್ತ ತಂದೆ ತಾಯಿಗಳ ಹಾರೈಕೆ ಅಥವಾ ಅವರು ನೋಡ್ಕೊಳ್ಬೇಕು. ಸಮಾಜಕ್ಕೇನೋ ಒಂದು ಸಲ್ಲಿಸಬೇಕು. ಒಂದು ವೇಳೆ ಇವರು ಹೇಳೋ ತತ್ವವನ್ನು ನಾಳೆಯಿಂದ ಜಾರಿಗೆ ತಂದೆ ಅಂದರೆ ಯಾರಿಗೂ ಅನ್ನ ಸಿಗಲ್ಲ. ಒಬ್ಬ ರೈತ ಅಯ್ಯೋ ನಾನು ಯಾಕೆ ದುಡಿಬೇಕು ಅಂದ್ಕೊಂಡ್ರೆ ಮುಗೀತು ಕತೆ, ಅಲ್ವೇ? ಒಬ್ಬ ಸೈನಿಕ ನಾನು ಯಾಕೆ ದೇಶ ಕಾಯಬೇಕು ಅಂದರೆ ಮುಗೀತು ಕತೆ. ಯಾಕಂದರೆ ಇವರು ಅಂದ್ಕೊಳ್ತಿದ್ದಾರೆ ಲೋಕದಲ್ಲಿರುವ ಎಲ್ಲ ಮನುಷ್ಯರು ಹೀಗೆ ಯೋಚನೆ ಮಾಡ್ತಾರೆ ಅಂತ. ಇಲ್ಲ, ನಮ್ಮ ದೇಶದ ಸೈನಿಕರು ಸ್ವಲ್ಪ ಹೊತ್ತು ನಿದ್ದೆ ಹೋದರೆ ಆ ಉಗ್ರಗಾಮಿಗಳು ಒಳಗಡೆ ಬಂದು ಕೊಲ್ಲೋರಿದ್ದಾರೆ. ನಮ್ಮ ದೇಶದ ಜನರನ್ನ ಅಯ್ಯೋ ಧರ್ಮವಾಗಿ ಹೋಗ್ರಪ್ಪ ಅಂತ ಹೇಳ್ತೀವಿ, ಅವರು ಕೊಲ್ಲೋಕೆ ಬರ್ತಾರೆ. ಒಂದೇ ಮನೆಯಲ್ಲಿರುವ 5 ವಿಚಿತ್ರ ಯೋಚನೆ ಮಾಡ್ತಾರೆ ಅನ್ನೋದಾದರೆ ಲೋಕದಲ್ಲಿರುವ ಎಲ್ಲರೂ ಇವರಂತೆ ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದೊಂದು ಆಗದ ವಿಚಾರ. ಇರಲಿ, ಅವರ ಪ್ರಶ್ನೆಗೆ ತಾಳ್ಮೆಯಿಂದ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಆದರೆ ದಯವಿಟ್ಟು ಈ ಪ್ರಶ್ನೆಯನ್ನು ಹೆಚ್ಚೊತ್ತು ಯಾರ ಹತ್ರನೂ ಕೇಳಲಿಕ್ಕೆ ಹೋಗಬೇಡಿ. ಶುಭವಾಗಲಿ. ನೋಡಿ, ನಮ್ಮ ಬಸವಣ್ಣನವರಿಂದ ಹಿಡಿದು ಅಂಬೇಡ್ಕರ್ ಅವರಿಂದ ಹಿಡಿದು ಅಥವಾ ಎಲ್ಲ ಮಹಾನುಭಾವರು ಯಾರ್ಯಾರನ್ನು ತಗೊಂಡ್ವಿ, ಎಲ್ಲರೂ ಕೂಡ ಬಂದಿದ್ದೀವಿ. ಹೋಗೋಕ್ಕಿಂತ ಮುಂಚೆ ಒಳ್ಳೆಯದು ಕೊಟ್ಟು ಹೋಗೋಣ. ಅಯ್ಯೋ ನಾನು ಯಾಕೆ ಬಂದೆ ಅಂತ ಯಾರು ಯೋಚಿಸ್ಲಿಲ್ಲ. ಯಾಕೆ ಬಂದೆ ಅಂತ ಚಿಂತನೆ ಮಾಡ್ತಾ ತಾನು ಯಾವ ಕಾರಣಕ್ಕೆ ಲೋಕಕ್ಕೆ ಬಂದೆ, ನನ್ನಿಂದ ಆಗಬೇಕಾದದ್ದೇನು ಅಂತ ಕರ್ಮದ ರಹಸ್ಯ, ಪೂರ್ವಜನ್ಮದ ಕರ್ಮವನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಬದುಕಿ ಹೋದವರಿದ್ದಾರೆ. ಇವರು ಕರ್ಮನೂ ಇಲ್ಲ ಅಂತಾರೆ. ಈ ಕಡೆ ಮನುಷ್ಯ ಎಲ್ಲರೂ ಒಂದೇ ಥರ ಯೋಚನೆ ಮಾಡಿ ಜನನವನ್ನು ನಿಲ್ಲಿಸಿಬಿಡಬೇಕು ಅಂತಾರೆ. ಇವೆರಡೂ ಸಾಧ್ಯವಿಲ್ಲದ ಮಾತು. ಇರ್ಲಪ್ಪ, ಒಬ್ಬೊಬ್ಬರಿಗೆ ಒಂದೊಂದು ಯೋಚನೆ ಬರುತ್ತೆ, ಅದನ್ನು ಬೇಡ ಅಂತ ಹೇಳಲಿಕ್ಕೆ ಆಗಲ್ಲ. ದೇವರು ಒಳ್ಳೇದು ಮಾಡಲಿ ನಿಮಗೆ. ಬಹುಶಃ ನನ್ನ ಅಲ್ಪಜ್ಞಾನದಲ್ಲಿ ನನ್ನ ತಿಳಿದಿರುವಷ್ಟು ಹೇಳಿದ್ದೀನಿ. ಆದರೆ ಭಗವಂತನ ಇರುವಿಕೆಯನ್ನು ಅಥವಾ ಕರ್ಮದ ಇರುವಿಕೆಯನ್ನು ನೀವಲ್ಲಗಳದಿರ್ಬೋದು. ಆದರೆ ನಾನು ಹೇಳ್ತೀನಿ, ಕರ್ಮ ಅನ್ನೋದೇ ಸತ್ಯ. ಎಲ್ಲವೂ ಕೂಡ ಕರ್ಮದ ಆಧಾರಿತವಾಗಿ ನಡೀತಾ ಇದೆ. 10 ಜನ್ಮಗಳನ್ನು ಎತ್ತುಕೊಂಡು ನಾವೆಲ್ಲ ಬಂದಿದ್ದೀವಿ. ಅದರ ಕರ್ಮವನ್ನು ಸವಿಸ್ತಾ ಇದ್ದೀವಿ. ದೇವತೆಗಳನ್ನು ಪೂಜೆ ಮಾಡಿ ಭಗವಂತನನ್ನು ಪೂಜೆ ಪುನಸ್ಕಾರ ಮಾಡ್ತೀರಿ, ಇಲ್ಲಿ ಕೊಲೆಗಳಾಗ್ತವೆ, ದೇವರು ಯಾಕೆ ಕಾಪಾಡ್ತಾ ಇಲ್ಲ? ಯಾವ ಕೊಲೆಯಾದವನು ಕೂಡ ಈ ಜನ್ಮದಲ್ಲಿ ಆ ಕೊಲೆ ಆಗ್ಲಿಕ್ಕೇನೋ ಒಂದು ಅವನು ಎಡವಟ್ಟು ಮಾಡಿಕೊಂಡಿದ್ದ, ಅಥವಾ ಪೂರ್ವ ಜನ್ಮದಲ್ಲಿ ಏನೋ ಒಂದು ಎಡವಟ್ಟಿತ್ತು. ಹೀಗೆ ಹುಡುಕ್ತಾ ಹೋಗೋ ತಾಳ್ಮೆ ಇದ್ರೆ ನಿಮಗದು ಅರಿವಿಗೆ ಬರುತ್ತೆ. ನೀವು ದೇವರನ್ನೇ ಇಲ್ಲ ಅನ್ನಬೇಕು ಅಂತಲೇ ಕೂತಿದ್ರೆ ನಿಮ್ಮನ್ನು ನಾನು ಹೇಗೆ ಸಂಭಾಳಿಸ್ಲಿ? ಅದಕ್ಕೆ ನಾನು ಉತ್ತರ ಕೊಡಲಿಕ್ಕೂ ತಯಾರಿಲ್ಲ, ಆ್ಯಂಡ್ ಅದಕ್ಕೆ ನಾನು ಸಮಯ ವ್ಯರ್ಥ ಮಾಡಿಕೊಳ್ಳಿಕ್ಕೂ ತಯಾರಿಲ್ಲ. ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ದಯವಿಟ್ಟು ಇವರನ್ನು ಯಾರೂ ತಪ್ಪಾಗಿ ತಿಳಿಬೇಡಿ ಅಂತ ಯೋಚನೆಗಳು, ಪ್ರಶ್ನೆಗಳು ಬಂದಾಗಲೇ ನಮಗೂ ಇನ್ನಷ್ಟು ಮಾತಾಡಲಿಕ್ಕೆ ಅವಕಾಶ ಸಿಗುತ್ತೆ. ಶುಭವಾಗಲಿ, ಒಳ್ಳೆಯದಾಗಲಿ ನಿಮಗೆ.
ನಿಮ್ಮ ಯೋಚನೆಗಳನ್ನು ನಾನು ಖಂಡಿತ ತಪ್ಪು ಅನ್ನಲ್ಲ. ಆದರೆ ನನ್ನ ಪ್ರಕಾರ ಯಾವ ಯೋಚನೆಯಿಂದ ಈ ಲೋಕಕ್ಕೆ ಅಥವಾ ನನಗೇನೂ ಉಪಯೋಗ ಇಲ್ಲವೋ ಆ ಯೋಚನೆಗಳು ವ್ಯರ್ಥ. ಇಲ್ಲ, ಸುಮ್ಮನೆ ವ್ಯರ್ಥ ಮಾಡ್ತಿದ್ದೀರಿ ನಿಮ್ಮ ಜೀವನವನ್ನು. ಯೋಚನೆ ಮಾಡಿ, ಸ್ವಯಂ ನೀವೇ ಚಿಂತನೆ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಶುಭವಾಗಲಿ.